ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಖುಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಖುಷಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಇರೋದು ಹೊಸಕೋಟೆ ತಾಲೂಕು ಕಾಳಪ್ಪನಹಳ್ಳಿ ಗ್ರಾಮದಲ್ಲಿರುವಂಥ ದೇವಸ್ಥಾನ. ಈ ದೇವಸ್ಥಾನ ವಿಶೇಷತೆ ಹಾಗೂ ಪೂಜೆಗಳು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತೀರಿ. ಶ್ರೀ ಭದ್ರಕಾಳಿ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಶಾಸ್ತ್ರಿ ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಸ್ವಾಮಿಗಳೇ, ಈ ಕ್ಷೇತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ದೊಡ್ಡ ಮಟ್ಟವಾಗಿ ಇಡೀ ಪ್ರಪಂಚವೇ ತಲೆ ಎತ್ತು ನೋಡುವಂಥ ಒಂದು ಪುಣ್ಯಕ್ಷೇತ್ರ ಆಗಿರುವಂಥದ್ದು ಇವತ್ತು ನಮಗೆ ಹೇಳಬೇಕನ್ನೋದು ಹೆಮ್ಮೆ. ಯಾಕಂದರೆ ಈ ಪುಟ್ಟ ಗ್ರಾಮದಲ್ಲಿ ಈ ಕ್ಷೇತ್ರ ಆಗಬೇಕಾದ್ರೆ ಅಮ್ಮನವರ ಸಂಕಲ್ಪ. ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಭದ್ರಕಾಳಿ ಎಂಬ ಹೆಸರಿನಲ್ಲಿ ಈ ಸ್ಥಾಪನೆ ಆಗಿರುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಯಾಕಂದರೆ ಶಕ್ತಿಪೀಠ ಅಂತಂದಾಗ ಭದ್ರಕಾಳಿ ಅಂತಂದರೆ ಶಕ್ತಿ ದೇವತೆ. ಹಾಗಾಗಿ ಭದ್ರಕಾಳಿ ಶಕ್ತಿಪೀಠ ಸಾನ್ನಿಧ್ಯ ಈ ಕ್ಷೇತ್ರ. ಇವತ್ತು ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ವಿಶೇಷಗಳನ್ನು ನಾನಿವತ್ತು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಮುಂದೆ ಈ ಕ್ಷೇತ್ರದ ಪ್ರಥಮವಾಗಿ ದ್ವಾರದಲ್ಲಿ ಮಹಾಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಪಡೆದು, ಅಂದರೆ ಬರುವಂಥ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗದೇವತೆಗಳನ್ನು ದರ್ಶನ ಪಡೆದು ದ್ವಾರದಿಂದ ಮುಂದಕ್ಕೆ ಹೋಗಿ ಮುಂದಿನ ದೇವತೆಗಳನ್ನು ಪರಿಚಯ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಹೋಗೋಣ. ಸ್ವಾಮಿಗಳೇ, ನಾಗರಕಲ್ಲು ಅದಾದಮೇಲೆ ಹುತ್ತ, ಇನ್ನು ಅದ್ರ ಮೇಲೆ ಮುರುಘಾನ ಸ್ಥಾಪನೆ ಮಾಡಿದ್ದೀರಾ. ಇದರ ಕಾನ್ಸೆಪ್ಟ್ ಏನು? ಅಂದರೆ ಈ ಕ್ಷೇತ್ರದಲ್ಲಿ ಯಾವುದೋ ಒಂದು ಕಾರ್ಯ ಮಾಡಬೇಕಾದ್ರೆ ಅಮ್ಮನವರ ಸಂಕಲ್ಪ. ಅಮ್ಮನವರ ಸಂಕಲ್ಪದಂತೆ ಬಲಭಾಗದಲ್ಲಿ, ಅಂದರೆ ಅಮ್ಮನವರ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಅಂದರೆ ಸರ್ಪದೇವತೆಗಳಿಗೆ ಅಧಿಪತಿಯಾದಂಥ ಸರ್ಪದೋಷಗಳನ್ನು ಶೀಘ್ರದಲ್ಲಿ ಪರಿಹಾರ ಮಾಡುವಂಥವನು, ಮತ್ತು ಅವು ಯಾವುದೇ ವಿವಾಹದಾಗಲಿ, ಮತ್ತು ಮಕ್ಕಳ ಸಂತಾನ ಪ್ರಾಪ್ತಿಯಾಗಲಿ, ಮತ್ತು ರಾಹುಕೇತು ದೃಷ್ಟಿದೋಷ ಆಗಲಿ, ಮತ್ತು ಸರ್ಪಗಳಿಂದ ಯಾವುದೇ ಥರ ತೊಂದರೆ ಬೀಳುವಂಥವರು ಕ್ಷೇತ್ರದಲ್ಲಿ ಬಂದು ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮೊದಲನೆಗೆ, ಅಂದರೆ ಆ ದ್ವಾರ ಮಹಾದ್ವಾರ ಅಂತೀವಿ, ಮಹಾದ್ವಾರದ ಮುಂದೆ ಆ ಸುಬ್ರಹ್ಮಣ್ಯನ ಉತ್ತರ ಮುಖವಾಗಿ ಸ್ಥಾಪನೆ ಮಾಡಿರುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಅಮ್ಮನ ಸಾನ್ನಿಧ್ಯಕ್ಕೆ ಬಲಭಾಗದಲ್ಲಿ ಸಿಗುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ಬಂದು ಮೊದಲಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಶೀರ್ವಾದ ಪಡೆದು ಮಹಾದ್ವಾರದಿಂದ ಮುಂದಕ್ಕೆ ಹೋಗಿ ಮುಂದಿನ ದೇವತೆಗಳನ್ನು ದರ್ಶನ ಪಡುವಂಥದ್ದು ಬಹಳಷ್ಟು ವಿಶೇಷ. ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಇರುವಂಥ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಎಂಟ್ರೆನ್ಸಲ್ಲಿ ಗಣೇಶ ಇಟ್ಟಿದ್ದಾರೆ. ಬನ್ನಿ ಸ್ವಾಮಿಗಳ ಜೊತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮಹಾಗಣಪತಿಯನ್ನು ಏತಕ್ಕೋಸ್ಕರ ನಾವು ಈ ಕ್ಷೇತ್ರದಲ್ಲಿ ಪ್ರಥಮ ಗಣಪತಿ ದರ್ಶನ ಮಾಡಬೇಕಾದ್ರೆ ಒಂದು ವಿಶೇಷವಾಗಿರುತ್ತೆ. ಯಾಕಂತಂದರೆ ಎಲ್ಲದರಲ್ಲೂ ಪ್ರತಿಯೊಂದು ವಿಚಾರದಲ್ಲಷ್ಟೇ ಮಹಾಗಣಪತಿಯನ್ನು ಪೂಜೆ ಮಾಡಿ ಅದರ ನಂತರ ಮುಂದಿನ ಕೆಲಸ ಕಾರ್ಯಗಳು ಹೋಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಬರುವಂಥ ಭಕ್ತರಿಗೆ ಬಂದಿದ್ದ ತಕ್ಷಣ ಅವರ ಕಷ್ಟಗಳ ನಿವಾರಣೆ ಮಾಡಿ, ಅಂದರೆ ಮಾನವನ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನು ವಿಘ್ನಗಳನ್ನು ಪರಿಹಾರ ಮಾಡುವಂಥವನೇ ಮಹಾಗಣಪತಿ. ಅವರು ದೇವಸ್ಥಾನಕ್ಕೆ ದೇವಾಲಯಕ್ಕೆ ಬಂದಿದ್ದ ತಕ್ಷಣ ಮಹಾಗಣಪತಿಯನ್ನು ದರ್ಶನ ಪಡೆದು ಅಲ್ಲಿ ಅವರಿಗೆ ಒಪ್ಪಿಸಬೇಕು, ನಾವೇನು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಭಗವಂತ, ಈ ಕ್ಷೇತ್ರಕ್ಕೆ ಬಂದು ಪ್ರಥಮವಾಗಿ ನಿನ್ನ ದರ್ಶನ ಪಡೆದು ನಾವು ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇವೆ ಅಂತೇಳಿ ಆ ಗಣಪತಿಗೆ ಒಪ್ಪಿಸೋದಾಗ
ಅವ್ರು ಏನು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ ಅದು ಸಂಪೂರ್ಣವಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಗಣಪತಿ ಅಂತಂದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವಂಥವನು. ಯಾವುದೇ ಕಾರ್ಯ ಮಾಡಬೇಕಾದರೆ ಪ್ರಥಮವಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಇಂದಿನ ಕಾಲದಿಂದ ಇದು ಕಾಲದವರೆಗೂ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಮುಂದಿನ ಕೆಲಸ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಮಹಾಗಣಪತಿ ಪೂರ್ವಮುಖದಲ್ಲಿ ನೆಲೆಸಿರುವಂಥದ್ದು ಬಹಳಷ್ಟು ವಿಶೇಷ. ಬರುವಂಥ ಭಕ್ತರಿಗೆ ಮೊದಲಿಗೆ ಮಹಾಗಣಪತಿಯನ್ನು ದರ್ಶನ ಪಡೆದು ಅದನಂತರ ಒಳಗೆ ಪ್ರವೇಶ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಸ್ವಾಮಿಗಳೇ ಕಾಲಭೈರವನ ಇಟ್ಟಿದ್ದೀರಾ, ಅದ್ರ ದೇವ್ರ ಬಗ್ಗೆ ಆಗಲಿ ಈ ಪೂಜೆಗಳ ಬಗ್ಗೆ ಆಗಲಿ ಏನು ಶ್ರೇಷ್ಠ ಇಲ್ಲಿ ಅಂತ ಅದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದಾದ ಒಂದು ಶಕ್ತಿ ಇರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗೆ ಈ ಸಾನ್ನಿಧ್ಯದಲ್ಲಿ ನಾವು ಈಗಾಗಲೇ ಗಣಪತಿಯನ್ನು ದರ್ಶನ ಪಡೆದು ಒಳಗೆ ಪ್ರವೇಶ ಆಗಿದ ತಕ್ಷಣ ಭೈರವನ ದರ್ಶನ ಪಡಿತಾ ಇದ್ದೀವಿ. ಭೈರವ ಅಂತಂದಾಗ ಸಂಕಷ್ಟಗಳ ನಿವಾರಣೆ ಮಾಡುವಂಥವನೇ ಕಾಲಭೈರವ. ಯಾಕಂತಂದರೆ ಯಾವುದೇ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕನಾಗಿ ನೆಲೆಸಿರುವಂಥದ್ದು ಕಾಲಭೈರವ. ಅವರ ಅನುಗ್ರಹ ಇದ್ದಾಗ ಎಲ್ಲ ಕಷ್ಟಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು. ಮತ್ತು ಭೈರವನಿಗೆ ಕೂಷ್ಮಾಂಡವನ್ನೋದು ಬಹಳಷ್ಟು ಪ್ರಿಯವಾದಂಥದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಭೈರವನ ಕ್ಷೇತ್ರಪಾಲಕನಾಗಿ ದಕ್ಷಿಣ ಮುಖವಾಗಿ ಈಶಾನ್ಯದಲ್ಲಿ ಕ್ಷೇತ್ರದಲ್ಲಿ ನೆಲೆಸಿರುವಂಥದ್ದು ಬಹಳಷ್ಟು ವಿಶೇಷ. ಭೈರವ ಅಂತಂದರೆ ಬರುವಂಥ ಭಕ್ತರನ್ನು ಅವರ ಕಷ್ಟಗಳನ್ನು ಕೇಳಿ, ಅಂದರೆ ನಾವು ದ್ವಾರದಿಂದ ಪ್ರವೇಶ ಆದಾಗ ದೇವಾಲಯಕ್ಕೆ ಪ್ರವೇಶ ಆದಾಗ ಭೈರವನ ನಮ್ಮ ಕಷ್ಟಗಳನ್ನು ಕೇಳಿ ಮುಂದಕ್ಕೆ ಕಳಿಸುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಭೈರವನ ಯಾರು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವರ ಶೀಘ್ರವಾಗಿ ಪರಿಹಾರ ಕೊಡ್ತಾನೆ. ಅವರೇನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬರ್ತಾರೋ ಅವರ ಸಮಸ್ಯೆಗಳನ್ನು ಕೇಳಿ ಅವರ ಶೀಘ್ರ ಪರಿಹಾರ ಕೊಡುವಂಥದ್ದು ಬಹಳಷ್ಟು ಕ್ಷೇತ್ರಪಾಲಕನಾಗಿ ನೆಲೆಸಿರುವಂಥ ಭೈರೇಶ್ವರ. ಸ್ವಾಮಿಗಳೇ, ಶ್ರೀ ಚೌಡೇಶ್ವರಿ ಅಮ್ಮನ ಇಲ್ಲಿ ಸ್ಥಾಪನೆ ಮಾಡಿದ್ದೀರಾ. ಚೌಡೇಶ್ವರಿ ಅಮ್ಮನ ವಿಶೇಷತೆ ಆಗಲಿ ಪೂಜೆಗಳಾಗಲಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ಕ್ಷೇತ್ರದಲ್ಲಿ ಚೌಡೇಶ್ವರಿ ಅಂತಂದರೆ ಮೊದಲಿಗೆ ಆ ದೇವಿ ಬಗ್ಗೆ ನಾವು ಹೇಳಲೇಬೇಕು. ಯಾಕಂತಂದರೆ ಪ್ರತಿಯೊಂದು ದೇವತೆಗಳನ್ನು ತನ್ನದಾದ ಒಂದು ಶಕ್ತಿ ಮತ್ತು ತನ್ನದಾದ ಒಂದು ಹೆಸರನ್ನು ಪಡೆದು ಈ ಗ್ರಾಮಗಳನ್ನು ರಕ್ಷಿಸುವಂಥದ್ದು ಬಹಳಷ್ಟು ವಿಶೇಷ. ಈ ಚೌಡೇಶ್ವರಿ ಅಂತಂದಾಗ ಏನಪ್ಪ ಅಮ್ಮನವರ ವಿಶೇಷ, ಏನು ಅವರಿಂದ ನಮಗೆ ಅನುಕೂಲ ಆಗುವಂಥದ್ದು, ಆ ದೇವಿಯ ಒಂದು ಕೃಪಾ ಕಟಾಕ್ಷಕ್ಕೆ ಹೆಂಗೆ ನಾವು ಪಾತ್ರರಾಗಬೇಕಂತಂದಾಗ ಜಗಜ್ಜನ್ನಿಯಾದಂಥ ಎಲ್ಲರಿಗೂ ಮಾತೃ ಸ್ವರೂಪಗಳಾಗಿರುವಂಥದ್ದು ಚೌಡೇಶ್ವರಿ. ಚಾಮುಂಡೇಶ್ವರಿ ಇನ್ನೊಂದು ರೂಪವನ್ನೇ ತಾಳಿರುವಂಥ ಚೌಡೇಶ್ವರಿ ಸಿಂಹರೂಢ ಆಗಿ ಕೂತಿರುವಂಥವಳು, ಎಲ್ಲ ಕಡೆ ಕತ್ತಿಯನ್ನು ಹಿಡಿದಂಥವಳು ಇಲ್ಲಿ ವಜ್ರಾಯುಧವನ್ನು ಹಿಡಿದು ಬಂದಂಥ ಕಷ್ಟಗಳನ್ನು ತನ್ನ ವಜ್ರಾಯುಧದಿಂದ ಒಡೆದು ಓಡಿಸುವಂಥದ್ದು ಬಹಳಷ್ಟು ವಿಶೇಷ. ಯಾಕಂತಂದರೆ ಸಾಮಾನ್ಯವಾಗಿ ಬರುವಂಥ ಎಲ್ಲ ಭಕ್ತರಿಗೂ ತನ್ನದಾದಂಥ ಕಷ್ಟಗಳಿರೇ ಇರ್ತದೆ. ಏನೋ ಒಂದು ಮಾಟ ಮಂತ್ರ ಯಂತ್ರಗಳಿಂದ ನರಳುವಂಥವ್ರು ಬಹಳಷ್ಟು ವಿಶೇಷವಾಗಿರ್ತಾರೆ ಮತ್ತು ನರದೃಷ್ಟಿಗಳಿಂದ ತುಂಬ ಕಾಡಾಟ ಇರುವಂಥವ್ರು ಇರ್ತಾರೆ. ಹಾಗಾಗಿ ಭೈರವನ ದರ್ಶನ ಪಡೆದು ತನ್ನ ಬಂದು ಆ ಚೌಡೇಶ್ವರಿಗೆ ನಿಮ್ಮ ಕಷ್ಟಗಳೆಲ್ಲ ಒಪ್ಪಿಸಿ ಹೋದಾಗ ಆ ತಾಯಿಯಿಂದ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ. ಯಾಕಂತಂದರೆ ಈಗ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಬಹಳಷ್ಟು ಏನೋ ಒಂದು ದೊಡ್ಡ ಸಮಸ್ಯೆ ನಮಗಿರ್ತದೆ. ಆ ಕ್ಷೇತ್ರಕ್ಕೆ ಬಂದಾಗ ಈಗ ಎಲ್ಲ ಪ್ರತಿಯೊಂದು ಜೀವನದಲ್ಲಿ ಬರುವಂಥ ಕಷ್ಟಗಳೇ. ಯಾವುದೇ ಒಂದು ಪ್ರಯೋಗ ಆಗಿರ್ಬೋದು, ಮಾಟ ಮಂತ್ರಗಳಲ್ಲಿ ಸಾಕಷ್ಟು ಪ್ರಯೋಗಗಳು ಮಾಡ್ತಾರೆ ಮಾನವನ ಮೇಲೆ. ಮಾಟ ಪ್ರಯೋಗ ಆಗಿರ್ಬೋದು, ಇಲ್ಲಾಂದರೆ ಚಂಡಿ ಪ್ರಯೋಗ, ಶಕ್ತಿ ಪ್ರಯೋಗ, ಅಗ್ನಿ ಪ್ರಯೋಗ, ವಾಯು ಪ್ರಯೋಗ, ಜಲ ಪ್ರಯೋಗ, ಈ ಥರ ನಾನಾ ವಿಧ ಪ್ರಯೋಗಗಳನ್ನು ಮಾಡ್ತಾರೆ. ಏನೋ ಒಂದು ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಾರೆ. ಆತ ಸಮಸ್ಯೆಗಳನ್ನು ಆ ತಾಯಿಗೆ ಅರ್ಪಣೆ ಮಾಡಿದಾಗ ತನ್ನ ಖಡ್ಗಾಯದಿಂದ ಅದನ್ನು ಒಡೆದು ನಮಗೆ ಒಳ್ಳೇದು ಮಾಡುವಂಥದ್ದು ಆ ತಾಯಿ ಒಂದು ಶಕ್ತಿ. ಮತ್ತು ಈ ಕ್ಷೇತ್ರದಲ್ಲಿ ಆ ಕಾಲಭೈರವನ ಜೊತೆಯಾಗಿ ನಿಂತಿರುವುದಂದರೆ ಬಂದವರ ಕಷ್ಟಗಳನ್ನು ನಿವಾರಣೆ ಮಾಡಿ ಜೋಡಿಯಾಗಿ ನಿಂತು ಅವರ ಕಷ್ಟಗಳನ್ನು ಕೇಳಿ ಮುಂದಿನ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಆ ಕ್ಷೇತ್ರಕ್ಕೆ ಬಂದಂಥ ಕಷ್ಟಗಳ ನಿವಾರಣೆ ಮಾಡುವಂತೋಳೆ ಆ ಚೌಡೇಶ್ವರಿ ದೇವಿ. ಶ್ರೀ ಚೌಡೇಶ್ವರಿ ಅಮ್ಮನಿಗೆ ಯಾವ ತರಹದ ಪೂಜೆಗಳು ಮಾಡಬೇಕು? ಇವಾಗ ಮಾಟ ಮಂತ್ರ ಆಗಲಿ ಕಂಡು ದೃಷ್ಟಿ ಆಗಲಿ ಯಾವ ಥರ ಅವ್ರ ಪೂಜೆ ಮಾಡಿಸ್ಬೇಕು ದೇವಸ್ಥಾನದಲ್ಲಿ? ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಮಾನವನ ಹುಟ್ಟು ಸಾವನವರೆಗೆ ಅವನ ಕಷ್ಟಗಳು ತಪ್ಪಿದ್ದಲ್ಲ. ಯಾಕಂತಂದರೆ ಈಗಿನ ಕಾಲದಲ್ಲಿ ಬರುವಂಥದ್ದು
ನಮ್ಮಲ್ಲಿದ್ದು ನಮಗೆ ಶತ್ರುಗಳ ಕಾಟ ಇರುವಂಥದ್ದು ಬಹಳಷ್ಟು ಈ ಕಾಲದಲ್ಲಿ ವಿಶೇಷ. ನಾವು ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಹಿಂದೆ ಇದು ಚೂರಿ ಹಾಕೋರು ಬಹಳಷ್ಟು ಜನ ಇದ್ದಾರೆ. ನಾವೇನೇ ಮಾಡಬೇಕಾದ್ರೂ ಹಿಂದಿಂದ ಚೂರಿ ಹಾಕೋದು, ಇಲ್ಲಿ ಸಲ್ಲದೆ ಇಲ್ಲೋದು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ನಾವು ಯಾರು ತಂಟೆಗೆ ಹೋಗಲ್ಲ, ಆದರೂ ನಮ್ಮ ಬಗ್ಗೆ ಏನಾದರೂ ಅಪಕೀರ್ತಿಯನ್ನು ಮಾಡೋದು, ಸಮಸ್ಯೆಗಳಿಗೆ ಉಂಟು ಮಾಡ್ತಾನೇ ಇರ್ತಾರೆ. ಅವ್ರ ಜೀವನದಲ್ಲಿ ಕಷ್ಟಗಳು ಬರ್ತಾನೆ ಇರ್ತದೆ. ಅದಾದಾಗ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಒಂದು ದೇವಾಲಯ ಅಂದರೆ ಶಕ್ತಿ ಅಂತಂದಾಗ ಆ ಶಕ್ತಿಯ ನಾನಾ ರೂಪವೇ ಇದೊಂದು ಶಕ್ತಿ ದೇವಸ್ಥಾನ. ಯಾಕಂತಂದರೆ ಶಕ್ತಿ ಒಬ್ಬಳೇ. ಆ ಶಕ್ತಿಯ ನಾನಾ ರೂಪವನ್ನು ತಾಳಿ, ಒಂದೊಂದು ಅವತಾರವನ್ನು ತಾಳಿ, ಒಂದೊಂದು ಹೆಸರನ್ನು ಪಡೆದು ಒಂದೊಂದು ಕ್ಷೇತ್ರದಲ್ಲಿ ಸ್ಥಾಪನೆ ಆಗಿರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಅಂದರೆ ಈ ಚೌಡೇಶ್ವರಿ ಏನಪ್ಪ ಅಂತಂದರೆ ಬಹಳಷ್ಟು ಚಂಡಿ ಪ್ರಯೋಗ ಮಾನವನಿಗೆ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಈ ಚಂಡಿ ಪ್ರಯೋಗ, ಕುಟ್ಟಿ ಪ್ರಯೋಗ, ನಾನಾ ಥರ ಮಾಂತ್ರಿಕ ಪ್ರಯೋಗಗಳು ಮಾಡ್ತಾರೆ. ಆ ಪ್ರಯೋಗಗಳನ್ನು ಈ ತಾಯಿ ಹತ್ರ ಬಂದು ಸಂಕಲ್ಪ ಮಾಡಿ ಇಲ್ಲಿ ನಿಮ್ಮೆಣ್ಣಿನ ದೀಪ ಆ ತಾಯಿಗೆ ಅರ್ಪಣೆ ಮಾಡಿದಾಗ, ಅರಕೆ ರೂಪದಲ್ಲಿ ಆ ತಾಯಿಗೆ ಒಪ್ಪಿಸಿದಾಗ ಅದು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು ಬಹಳಷ್ಟು ವಿಶೇಷ. ನಿಮ್ಮೆಣ್ಣೆ ಅಂತಂದಾಗ ಎಲ್ಲ ದುಷ್ಟಗಳನ್ನು ಓರಿಸಿ ಮುಂದಿನ ದಿನಗಳಲ್ಲಿ ಶುಭ ಉಂಟು ಮಾಡುವಂಥದ್ದು ಈ ಅಮ್ಮನವರ ಒಂದು ಶಕ್ತಿ ಅಂತ ಹೇಳ್ಬೋದು. ಸ್ವಾಮಿಗಳೇ, ಭದ್ರಕಾಳಿ ಅಮ್ಮನ ವಿಗ್ರಹ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಈ ದೇವಸ್ಥಾನದಲ್ಲಿ ಎಷ್ಟು ಅಡಿ ಇದೆ ಮತ್ತು ಏನೇನು ವಿಶೇಷತೆ ಇಲ್ಲಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇಲ್ಲಿ ಭದ್ರಕಾಳಿ ಅಮ್ಮನವರ ಸಂಕಲ್ಪ ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ, ಕ್ಷೇತ್ರ ಬೆಳಿಬೇಕಾದ್ರೆ ಆ ದೇವಿಯ ಒಂದು ಅನುಗ್ರಹ ಮತ್ತು ದೈವ ಶಕ್ತಿ ಇದ್ದಾಗ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ನಾವು ನಿಜವಾದ ದೇವರನ್ನು ನೋಡೋಕ್ಕಾಗಲ್ಲ. ಯಾಕಂತಂದರೆ ನಾವು ಮಾನವರು. ಆ ದೇವರ ಅಮ್ಮನವರಿಗೆ ಒಂದು ರೂಪವನ್ನು ಕೊಟ್ಟು ಆ ರೂಪದಲ್ಲಿ ತಾಯಿಯನ್ನು ನೋಡುವಂಥದ್ದು ಹಿಂದೂ ಧರ್ಮದ ಸಂಪ್ರದಾಯ. ಹಾಗಾಗಿ ಆ ಒಂದೊಂದು ರೂಪವನ್ನು ಆ ತಾಯಿಗೆ ಕೊಟ್ಟು, ಅಂದರೆ ನಮಗೆ ಯಾವ ಥರ ನಾವು ಆ ತಾಯಿ ನೋಡಬೇಕನ್ನಿಸ್ತದೋ ಅದೇ ಥರ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೂಪವಾಗಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಯಾಕಂತಂದರೆ ಆ ದೇವಿಯ ಒಂದು ಶಕ್ತಿ ಹೇಳಬೇಕಂತಂದರೆ ಬಹಳಷ್ಟು ಟೈಮ್ ತಗೊಳ್ತದೆ. ಯಾಕಂದರೆ ಈ ಜಗತ್ತಿಗೆ ತಾಯಿ ಆಗಂತಳು, ಜಗತ್ತಿಗೆ ತಾಯಿ ಮತ್ತು ಈ ಪ್ರಪಂಚಕ್ಕೆ ತನ್ನ ಮಡಿಲಲ್ಲಿಟ್ಟು ಸಾಕುವಂತೋಳೆ ಜಗಜ್ಜನನಿಯಾದಂಥ ಆ ಮಾತೃ ಸ್ವರೂಪಗಳಾಗಿರುವಂಥ ಮಹಾದೇವಿ ಭದ್ರಕಾಳಿ ಅಮ್ಮನವರು. ಯಾಕಂತಂದರೆ ಆ ದೇವಿಯ ಬಹಳಷ್ಟು ಶಕ್ತಿ ಇರುವಂಥದ್ದು. ಆ ರೂಪವನ್ನು ನಾವು ನೋಡಬೇಕಾದ್ರೆ ನಮಗೆ ಎರಡು ಕಣ್ಣು ಸಾಲಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೂಪವಾಗಿ ಅವತಾರವನ್ನು ತಾಳಿರ್ತಾಳೆ ಆ ದೇವಿ ಶಕ್ತಿಪೀಠೆಯಾಗಿ. ಹಾಗಾಗಿ ಈ ಕ್ಷೇತ್ರದಲ್ಲಿನೇ ಅಮ್ಮನವರ ಸಂಕಲ್ಪ ಅಂದರೆ ಅಮ್ಮನವರ ಸ್ಥಾಪನೆ ಆದ 1 ವರ್ಷಕ್ಕೆ ಸಂಕಲ್ಪ ಆಯಿತು. ಇದೇ ಥರ ನಮಗೆ ಒಂದು ವಿಗ್ರಹ ಹಾಕಬೇಕಂತೇಳಿ ಅಮ್ಮನವರ 18 ಅಡಿ ವಿಗ್ರಹವನ್ನು ಮಾಡಿ ಮತ್ತು 10 ಕೈಯನ್ನು ಮಾಡಿ ಸೌಮ್ಯ ರೂಪವಾಗಿರುವಂಥದ್ದು. ಸಾಮಾನ್ಯವಾಗಿ ಭದ್ರಕಾಳಿ ಅಂತಂದರೆ ನಾಲ್ಗೆ ಚಾಚಿರುವಂಥದ್ದು, ಕೋರೆ ಇರುವಂಥದ್ದು, ಉಗ್ರವಾಗಿರುವಂಥದ್ದು ಬಹಳಷ್ಟು ನೋಡಿರ್ತೀರ. ಆದರೆ ಈ ಕ್ಷೇತ್ರದಲ್ಲಿ ನೋಡಿ, ಕೋರೆ ಚಾಚಿದ್ದಾಳೆ ಮತ್ತು ನಾಲ್ಗೆ ಚಾಚಿದ್ದಾಳೆ ಮತ್ತು ಅಷ್ಟಭುಜಗಳನ್ನು ಧರಿಸಿದ್ದಾಳೆ. ಸೌಮ್ಯವಾಗಿ ನೋಡಬೇಕಾದ್ರೆ ನಾವು ಶಾಂತವಾಗಿ ತಾಯಿ ಇರುವಂಥದ್ದು ಬಹಳಷ್ಟು ವಿಶೇಷ. ನಗುನಗುತ್ತಾಗಿ ಬರುವಂಥ ಭಕ್ತರನ್ನು ತನ್ನ ಕಡೆ ಸೆಳೆಯುವಂಥದ್ದು ಕೆಲಸ ತಾಯಿ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿ. ಯಾರೇ ಬರಲಿ ಬಾ ನನ್ನ ಮಗನೇ ಅಂತೇಳಿ ಹೊರಗೆ ಕರ್ಕೊಂತಾಳೆ ತಾಯಿ, ಆ ಜಗಜ್ಜನನಿಯಾದಂಥ. ಹಾಗಾಗಿ ದೇವಿ ಅಂತಂದಾಗ ನಾವು ಯಾವ ಥರ ಆ ತಾಯಿಯನ್ನು ನಾವು ದರ್ಶನ ಮಾಡ್ತೀವೋ ಅದೇ ಥರ ನಮಗೆ ಕಾಣಿಸುವಂಥದ್ದು ಅಮ್ಮನಳ್ಳಿ ಬಹಳಷ್ಟು ವಿಶೇಷ. ಯಾಕಂತಂದರೆ ಈ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕಿಯಾಗಿ ಮಹಾಕಾಳಿ ನಿಂತಿರುವಂಥದ್ದು ಬಹಳಷ್ಟು ವಿಶೇಷ. 18 ಅಡಿ ಎತ್ತರವಾಗಿರುವಂಥದ್ದು ಮತ್ತು 10 ಕೈ ಭುಜವನ್ನು ಉಳ್ಳವಳು, ರುಂಡಮಾಲೆಯನ್ನು ಧರಿಸಿ ಆ ತಾಯಿಯ ಒಂದು ಜಗತ್ತಕ್ಕೆ ಆ ತಾಯಿಯಾಗಿ ಸ್ವರೂಪಗಳಾಗಿ ಈ ಗ್ರಾಮಕ್ಕೆ ರಕ್ಷೆಯಾಗಿ ಬಂದಂಥ ಭಕ್ತರನ್ನು ಕಾಪಾಡುತ್ತಾ ಈ ಕ್ಷೇತ್ರದಲ್ಲಿ ನಿಲ್ಲಿಸಿರುವಂಥದ್ದು ಬಹಳಷ್ಟು ವಿಶೇಷ. ಆ ಸ್ವಾಮಿಗಳೇ, ಈ ಸನ್ನಿಧಾನದಲ್ಲಿ ಪ್ರತ್ಯಂಗಿರಾ ದೇವಿ ಮುಂದೆ ಬಹಳಷ್ಟು ಕುಂಬಳಕಾಯಿ ದೀಪ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಆಗಲಿ ಯಾವ್ಯಾವ ಥರ ಹೋಮ ನಡೆಯುತ್ತೆ, ಅಲಂಕಾರ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ಪ್ರತ್ಯಂಗಿರಿ ದೇವಿ ಬಗ್ಗೆ ತಿಳಿಸ್ಕೊಡ್ಲೇಬೇಕು. ಯಾಕಂತಂದರೆ
ಬಹಳಷ್ಟು ಶಕ್ತಿ ಇರುವಂಥಳು ಪ್ರತ್ಯಂಗಿರಿ ದೇವಿ. ಸಾಮಾನ್ಯವಾಗಿ ಈ ಪ್ರತ್ಯಂಗಿರಿ ದೇವಿಯನ್ನು ಆರಾಧನೆ ಮಾಡೋದೇ ಕಡಿಮೆ, ಯಾಕಂದರೆ ಅವರು ಉಗ್ರ ರೂಪವಾಗಿರುವಂಥವಳು. ಒಲ್ಲದರೆ ಬಾಳು ಬಂಗಾರ, ನಂಬಿದ್ರೆ ನಾವೇನು ಕೇಳ್ತೀರೋ ಅದು ಕೊಡ್ತಾಳೆ, ನಂಬಿಲ್ಲ ಅಂತಂದರೆ ಖಡ್ಗ ಪ್ರಸಾದವಾಗಿ ನೀಡ್ತಾಳೆ. ಯಾಕಂದರೆ ಪ್ರತ್ಯಂಗರಿ ಅಂತಂದರೆ ಅವರ ಅಕ್ಷರದಲ್ಲೇ ಇದೆ, ಬಾಧೆಗಳನ್ನು ನಿವಾರಣೆ ಮಾಡಿ. ಪ್ರತ್ಯಂಗರಿ ದೇವಿ ಅಂತಂದಾಗ ಬಾಧೆಗಳನ್ನು ನಿವಾರಣೆ ಮಾಡಿ, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವಂಥದ್ದು, ಆ ಕೆಲಸವನ್ನು ಮಾಡುವಂಥವಳೇ ಪ್ರತ್ಯಂಗರಿ ದೇವಿ. ಯಾಕಂದರೆ ಶಕ್ತಿಯಲ್ಲಿ ಇದು ಅದ್ಭುತವಾದ ಒಂದು ಶಕ್ತಿ ಪ್ರತ್ಯಂಗರಿ ದೇವಿ. ಆ ಪಾರ್ವತಿಯ, ಮಹಾಲಕ್ಷ್ಮಿಯ, ಮಹಾ ಸರಸ್ವತಿ ರೂಪವಾಗಿರುವಂಥದ್ದೇ ಪ್ರತ್ಯಂಗರಿ ದೇವಿ. ಈ 3 ಜನ ಶಕ್ತಿಯರು ಸೇರಿದಾಗ ರಾಕ್ಷಸ ಸಂಹಾರಕ್ಕಾಗಿ ಆ ತಾಯಿ ಚಾಮುಂಡೇಶ್ವರಿ ಅವತಾರ ತಾಳಿದ್ಲು. ಒಂದೊಂದು ಅವತಾರಕ್ಕೆ ಒಂದೊಂದು ಅರ್ಥ ಇದೆ. ಮಹಾಕಾಳಿ ರಕ್ತ ಬೀಜಾಸುರ ಸಂಹಾರ ಮಾಡಿದ್ಲು. ಈ ಥರ ಒಂದೊಂದು ಶಕ್ತಿಯ ಒಂದೊಂದು ಹಂತವಾಗಿ ಬರ್ತದೆ, ಒಂದೊಂದು ಶಕ್ತಿಯಾಗಿ ಸ್ಥಾಪನೆ ಆಗುವಂಥದ್ದು ಬಹಳಷ್ಟು ವಿಶೇಷ. ಈ ಪ್ರತ್ಯಂಗರಾ ದೇವಿ ಅಂತಂದರೆ ಬಹಳಷ್ಟು ಖಾರವಾದ ಪದಾರ್ಥಗಳನ್ನು ಕೊಟ್ಟು ತಾಯಿಗೆ ತೃಪ್ತಿಪಡಿಸುವಂಥದ್ದು ಈ ದೇವಿಗೆ ಬಹಳಷ್ಟು ಇಷ್ಟವಾದಂಥದ್ದು, ಬಹಳಷ್ಟು ವಿಶೇಷ. ಏನಪ್ಪ ಪ್ರತ್ಯಂಗರ ದೇವಿಗೆ ನಾವು ಈ ಪೂಜೆ ಮಾಡಿದ್ರೆ ಏನಿಂದ ಅದರಿಂದ ಫಲ ನಮಗೇನು ಸಿಗುತ್ತೆ, ಮತ್ತು ನಮಗೆ ಆಗುವಂಥ ಕೆಲಸಗಳೇನು, ಮತ್ತು ಆ ತಾಯಿ ನಮಗೆ ಕೃಪೆ ತೋರುವಂಥದ್ದು ಯಾವ ಥರ ಆ ತಾಯಿಗೆ ನಾವು ಪೂಜೆಯನ್ನು ಮಾಡಬೇಕು, ಮತ್ತು ಯಾವ ಥರ ಆ ತಾಯಿಯ ಪೂಜೆಯನ್ನು ಸಲ್ಲಿಸಬೇಕಂತಂದಾಗ ನೋಡಿ, ಯಾವುದೇ ಶಕ್ತಿ ದೇವತೆಯಾಗಲಾಗಲಿ ಶ್ರದ್ಧೆ ಭಕ್ತಿಯಿಂದ ಯಾರು ನಾವು ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ ಅಲ್ಲಿ ನಮಗೆ ವರಪ್ರಸಾದ ನೀಡುವಂಥದ್ದೇ ಆ ದೇವಿಯ ಒಂದು ಸ್ವರೂಪ. ಯಾಕಂತಂದರೆ ಮನೆಯಲ್ಲಿ ತಾಯಿ ಎಷ್ಟೋ, ಒಂದು ಕ್ಷೇತ್ರದಲ್ಲಿ ತಾಯಿಯೂ ಅಷ್ಟೇ. ತಾಯಿ ಅಂತಂದಾಗ ತನ್ನ ಮಕ್ಕಳನ್ನು ನೋಡುವಂಥದ್ದೇ ಆ ತಾಯಿಯ ಒಂದು ಅನುಗ್ರಹ. ಯಾವುದೇ ಉಗ್ರದೇವರು ಆಗಲಿ ಅಮ್ಮ ಅಂತಂದಾಗ ತಂದು ಬಾಚುವಂಥವಳೇ ಆ ಶಕ್ತಿ ದೇವತೆ ಆಗಿರುವಂಥವಳು. ಯಾಕಂದರೆ ಈ ಜೀವನದಲ್ಲಿ ಬರುವಂಥ ಇಂದಿನ ಕಾಲದಿಂದ ಸತತವಾಗಿ ಋಷಿಮಣಿಗಳು ಮಾಡಿರುವಂಥ ಯಾಗಗಳಿದು. ಪ್ರತ್ಯಂಗಿರಿ ಯಾಗ ಶ್ರೀರಾಮರು ಮಾಡಿರುವಂಥದ್ದು, ಋಷಿಗಳು ಮಾಡಿರುವಂಥದ್ದು, ಮತ್ತು ಪಾಂಡವರು ಮಾಡಿರುವಂಥದ್ದು. ಎಲ್ಲರೂ ಆ ದೇವಿಯ ಒಂದು ಆರಾಧನೆ ಮಾಡಿ, ದೇವಿಯ ಒಂದು ಹೋಮಗಳನ್ನು ಮಾಡಿ ತನ್ನ ಆಯುಧಗಳಿಗೆ ಶಕ್ತಿ ಪಡೆದುಕೊಂಡು ಯುದ್ಧಕ್ಕೆ ಹೋಗುವಂಥದ್ದು ಬಹಳಷ್ಟು ವಿಶೇಷ. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಆ ಪ್ರತ್ಯಂಗಿರಿ ಯಾಗ ಮಾಡಿದ್ರೆ ಸಂಪೂರ್ಣವಾಗಿ ಫಲ ಸಿಕ್ಕುವಂಥದ್ದು. ಏನಪ್ಪ ಇದರಿಂದ ಹೋಮಕ್ಕೆ ಕೂತ್ಕೊಂಡ್ರೆ ನಾವೇನು ಸಮಸ್ಯೆಗೆ ನಮಗೇನು ಪರಿಹಾರ ಸಿಗ್ತದೆ ಅಂದರೆ, ಪ್ರತಿಯೊಬ್ಬ ಜೀವನದಲ್ಲಿ ಬರುವಂಥ ಕಷ್ಟಗಳು, ತನ್ನದಾದ ಕಷ್ಟಗಳು. ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ವ್ಯವಹಾರಗಳು ಮಾಡ್ತಾ ಇರ್ತೀವಿ, ಏನೋ ನಮ್ಮ ಜೀವನ ನಡೆಸಬೇಕಾದ್ರೆ ಏನೋ ಒಂದು ಕಷ್ಟ ಬಿದ್ದು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಕೆಲವರಿಗೆ ಸಹಿಸೋಕ್ಕಾಗಲ್ಲ. ಏನಾದರೂ ನಮ್ಮನ್ನು ಕಾಲು ಎಳೆಯೋದು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳುವಂಥದ್ದು, ನಮ್ಮ ಬಗ್ಗೆ ಕೆಟ್ಟದಾಗಿ ಲೆಕ್ಚರ್ ಕೊಡುವಂಥದ್ದು, ನಮ್ಮದು ಏನೋ ಒಂದು ನಿಂಬೆಣ್ಣು ಕೆಲಸ ಮಾಡುವಂಥದ್ದು, ನಾವು ಹೋಗೋ ಹಾದಿಯಲ್ಲಿ ಏನೋ ಒಂದು ಕೆಟ್ಟದ್ದು ಮಾಡಾಕುವಂಥದ್ದು, ಮಾಟ ಶೂನ್ಯಗಳಾಗಿರ್ಬೋದು, ಯಂತ್ರಮಂತ್ರಗಳಾಗಿರ್ಬೋದು, ಏನೋ ಒಂದು ಮಾಡಿ ನಮ್ಮ ದೇಹನ ಕೆಡಿಸೋಂಥದ್ದು, ದೇಹ ಸ್ತಂಭನ ಮಾಡುವಂಥದ್ದು ಈ ಕಾಲದಲ್ಲಿ ನಡೀತಿದೆ. ಹಾಗಾಗಿ ಆ ತಾಯಿಯ ಒಂದು ಹೋಮಕ್ಕೆ ಭಾಗವಹಿಸಿದಾಗ ಅದರಲ್ಲಿ ಬೀಳುವಂಥ ವಸ್ತುಗಳು ಏನಂತಂದಾಗ ಒಣಮೆಣಸಿನಕಾಯಿ ಮತ್ತು ಕಾಳುಮೆಣಸು, ಕರಿಹೆಳ್ಳು ಮತ್ತು ಉಪ್ಪು ಮತ್ತು ಬೆಳ್ಳುಳ್ಳಿ ಇವುಗಳೆಲ್ಲ ಆ ದೇವಿಗೆ ಅರ್ಪಣೆ ಮಾಡಿ. ನೋಡಿ, ಇವೆಲ್ಲ ಖಾರವಾದ ಪದಾರ್ಥಗಳೇ. ಏಕೆಂತಂದರೆ ಆ ತಾಯಿಗೆ ಖಾರವಾದಂತ ಕೊಡುವಂಥದ್ದು ಅದ್ಭುತವಾದ ಶಕ್ತಿ ಇರುವಂಥವಳು. ಹಾಗಾಗಿ ನಾವೆಷ್ಟೇ ಕುಂಟಾಲ್ಗಟ್ಟಲೆ ಕೆಜಿ ಹಾಕಿದಾಗ ಆ ಒಂದು ಚೂರು ಸಹ ಮೆಣಸಿನಕಾಯಿ ಘಾಟು ಕೂಡ ಬರಲ್ಲ. ನಾವು ಮನೇಲಿ 1-2 ಕಾಳು ಹಾಕಿದಾಗೆ ನಮ್ಮ ಮನೆಗೆ ಇರೋಕ್ಕಾಗಲ್ಲ. ಆ ದೇವಿ ಒಂದು ಶಕ್ತಿ ಆಗ್ತಾಳೆ. ಆ ಹೋಮ ಮಾಡಬೇಕಾದ್ರೆ ಆ ದೇವಿ ಪ್ರಸನ್ನಳಾಗ್ತಾಳೆ. ಇಲ್ಲಿ ಯಾರು ಭಕ್ತರು ಬಂದು ಸೇರಿರ್ತಾರೋ ಅವ್ರಿಗೆ ತಥಾಸ್ತು ಅನ್ನುವಂಥದ್ದು ಆ ತಾಯಿ ಮಾಡೇ ಮಾಡ್ತಾಳೆ. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ, ಶತ್ರು ಬಾಧೆ ಆಗಲಿ, ಮಾಟ ಮಂತ್ರಗಳಾಗಲಿ, ಏನೇ ಸಮಸ್ಯೆ ಇದ್ದರೂ ಸಹ ಆ ಹೋಮಕ್ಕೆ ಭಾಗವಹಿಸಿದಾಗ ಇವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಶೀಘ್ರವಾಗಿ ಅವನ್ನ ನಮ್ಮನಿಗೆ ಒಳ್ಳೇದು ಮಾಡುವಂಥ ಕೆಲಸ ಆ ತಾಯಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಸ್ವಾಮಿಗಳೇ, ಭದ್ರಕಾಳಿ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಈ ದೇವಸ್ಥಾನದ ಆಗಲಿ ಅಥವಾ ದೇವರಾಗಲಿ ಯಾವಾಗ ಪ್ರತಿಷ್ಠಾಪನೆ ಆಗಿದ್ದು ಮತ್ತು ಇತಿಹಾಸ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು. ಮೊದಲಿಗೆ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ.
ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ. ರೌದ್ರಾರೋಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿತೆ ಮಮ ಗೃಹೇ ವಸತಿಂ ಕಾಳಿ ಸರ್ವಕಾರ್ಯಾರ್ಥಂ ಸರ್ವವರಪ್ರದಾಯಿನಿ ಭದ್ರಕಾಳಿಯೇ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಮುಖಂಡೇಶ್ವರ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ. ಈ ದೇವಸ್ಥಾನ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು. ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ. ಈ ಗ್ರಾಮ ಒಂದು ಪುಟ್ಟ ಗ್ರಾಮ. ಈ ಪುಟ್ಟ ಗ್ರಾಮದಲ್ಲಿ ಈ ತಾಯಿ ಬಂದು ನೆಲೆಗೊಳ್ಳಬೇಕಾದ್ರೆ ಇತಿಹಾಸನೇ ಇದೆ. ಯಾಕಂದರೆ ಆ ಗ್ರಾಮಕ್ಕೆ ಒಂದು ಶಕ್ತಿ ದೇವತೆ ಬರಬೇಕಾದ್ರೆ ಇಂದಿನ ಒಂದು ಇತಿಹಾಸನೇ ಇರಲೇಬೇಕು. ಸಾಮಾನ್ಯವಾಗಿ ಏನೂ ಮಾಡೋಕ್ಕಾಗೋದಿಲ್ಲ ನಾವು. ಹಾಗಾಗಿ ಈ ತಾಯಿಯಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಏನೋ ಒಂದು ಇತಿಹಾಸ ಇದೆ. ನಮ್ಮ ವೃತ್ತಿ ಇಂದಿನ ಕಾಲದಿಂದ ಒಂದು ಬಸವೇಶ್ವರನ ಅಂದರೆ ಪುರಾತನ ಕಾಲದ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ಅರ್ಚಕರಾಗಿ ಈ ಗ್ರಾಮದಲ್ಲಿ ನಾವು ಪ್ರತಿನಿತ್ಯ ಬಸವೇಶ್ವರನ ಆರಾಧನೆ ಮಾಡಿ ಪೂಜೆ ಮಾಡುವಂಥದ್ದು ನಮ್ಮ ವೃತ್ತಿ. ನಾವು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಂಥದ್ರು ನಾವು. ಯಾಕಂದರೆ ನಮ್ಮ ಹುಟ್ಟದಿಂದ ಬಹಳಷ್ಟು ಕಷ್ಟಗಳು, ನಮ್ಮ ಜೀವನವೇ ಕಷ್ಟಗಳು. ಪೂಜೆ ಮಾಡ್ತಾಯಿದ್ದೀವಿ, ಭಗವಂತನ ಕೊಟ್ಟಂಗೆ ಎಲ್ಲ ಐತೆ. ಆದರೆ ನಮ್ಮ ಜೀವನ ಉದ್ದಕ್ಕೂ ಕಷ್ಟಗಳು ಕಷ್ಟಗಳು ಕಷ್ಟಗಳು. ಎಲ್ಲೋದ್ರೂ ನಮಗೆ ಕಷ್ಟನೇ, ಯಾವುದು ದಾರಿನೇ ಇಲ್ಲ ನಮಗೆ. ಹಾಗಾಗಿ ಈ ತಾಯಿ ಬಂದು ನೆಲೆಗೊಳ್ತಾರೆ ಅಂದರೆ ನಮ್ಮ ಕನಸು ಮನಸ್ಸಿನಲ್ಲೂ ಇಲ್ಲ. ಈ ಕ್ಷೇತ್ರಕ್ಕೆ ಬಂದು ಈ ತಾಯಿ ಸಾವಿರಾರು ಭಕ್ತರ ಒಂದು ನೆಳ್ಳಾಗಿ ನಿಂತ್ಕೊಂತಳಂದ್ರೂ ನಮ್ಮ ಕನಸು ಮನಸ್ಸಲ್ಲೂ ಇಲ್ಲ. ಒಂದು ವಿಶೇಷವಾಗಿ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅಮ್ಮನವರ ಒಂದು ಸಂಕಲ್ಪ ಇರಲೇಬೇಕು. ಒಂದು ದಿವಸ ನಮ್ಮ ಇದರಲ್ಲಿ ಪುರೋಹಿತಿಕೆ ಮತ್ತು ವೈದ್ಯ ಕಲಿಯುವಂಥದ್ದು ಬಹಳಷ್ಟು ವಿಶೇಷ. ಜ್ಯೋತಿಷ್ಯ ಮತ್ತು ವೇದ ಕಲಿಯುವಂಥದ್ದು ಬಹಳಷ್ಟು ವಿಶೇಷ ನಮ್ಮ ಜನಾಂಗದಲ್ಲಿ. ಹಾಗಾಗಿ ಮಾಂತಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋದಾದಾಗ ಅಲ್ಲಿ ಗುರುಗಳ ಮಾರ್ಗದರ್ಶನ ಆಗಿ ಒಬ್ಬರು ಗುರುಗಳು ಸಿಗ್ತಾರೆ ನಮಗೆ. ಆ ಗುರುಗಳು ಸಿಕ್ಕಿದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಯಾವುದೋ ದೇವಿ ಒಲಿತಾಳೆ. ತುಂಬ ಜನ ಹೇಳೋರು ಇಲ್ಲಿ ಬಂದು, ಈ ದೇವಿ ಒಂದು ಓಡಾಡ್ತಾಳೆ, ಮುಂದೆ ಇಲ್ಲಿ ಕ್ಷೇತ್ರ ಆಗೋಂಥ ತುಂಬ ಈ ಊರಲ್ಲಿ ಬರುವಂಥ ಆ ಬುಡುಗುಡ್ಕ್ಳವರು ಮತ್ತು ತುಂಬ ಜನ ಹೇಳೋರು ಈ ಕ್ಷೇತ್ರಕ್ಕೆ ಬರ್ತಾಯಿದ್ರು, ಒಂದು ಕ್ಷೇತ್ರಕ್ಕೆ ಕ್ಷೇತ್ರ ಆಗ್ತದೆ ಅಂತ. ಹಾಗೆಲ್ಲ ನಮಗೆ ಇದರ ಮೇಲೆ ಗಮನ ಇಲ್ಲ. ಇದು ಕಲ್ತ್ರೆ ನಮ್ಮ ಜೀವನದಲ್ಲಿ ಮುಂದೆ ನಾವು ಚೆನ್ನಾಗಾಗ್ಬೋದು ಅಂತೇಳಿ ಮಾಂತಿ ಮಠ ಅಂತೇಳಿ ಚಿಕ್ಕಪೇಟೆಯಲ್ಲಿ ಹೋಗಿ ಸೇರ್ಕೊಂಡ್ವಿ. ಅಲ್ಲಿ 1 ವರ್ಷ 2 ವರ್ಷ ಕಳೀತು. ಅಲ್ಲೊಂದು ಗುರುಗಳ ಮಾರ್ಗದರ್ಶನ ಆಗಿ, ಅವರೊಂದು ಮಾರ್ಗದರ್ಶನ ಆಗಿ, ನಿಮಗೆ ಒಂದು ದೇವಿ ಒಲಿಬೇಕಾಗಿದೆ, ಹಾಗಾಗಿ ಆ ದೇವಿಯಿಂದ ಒಂದು ನಿನ್ನ ಶುಭ ಕಾರ್ಯ ಆಗಬೇಕಾಗಿದೆ ನಿನ್ನಿಂದಾಗಿ ಅಂತೇಳಿ ಆ ಗುರುಗಳು ಹೇಳ್ತಾ ಇದ್ದಾರೆ. ನಮ್ಮ ಹುಡುಗಾಟ ಅವಾಗ, ಅಯ್ಯೋ ಇವ್ರು ಹೇಳ್ತವ್ರು ಬಿಡು, ನಮ್ಗೆ ಗೊತ್ತಾಗಲ್ಲ, ಏನೂ ಇಲ್ಲ ಅಂತ ನಾವು ಅದನ್ನು ಹಿಂದಕ್ಕೆ ಹೋಗಿ ಅದನ್ನು ತಿಳ್ಕೊಂಡು ಹೋಗ್ತಾನೆ ಇದ್ವಿ. ಮತ್ತು ಅದಾದಮೇಲೆ ಊರಿಗೆ ಬಂದ್ವಿ. ಊರಿಗೆ ಬಂದಾಗ ಕನಸಿನಲ್ಲಿ ಬರ್ತಾಳೆ, ಪ್ರತಿನಿತ್ಯ ಕನಸಲ್ಲಿ ಬರ್ತಾಳೆ. ಕಾಡಾಟ, ಉಗ್ರವಾಗಿ ಒಂದೊಂದ್ಸಲಿ ರೂಪವಾಗಿ ಬರೋದು, ನಾನಾ ಥರ ರೂಪವಾಗಿ ಕನಸಲ್ಲಿ ಬರ್ತಾಳೆ. ಕನಸಲ್ಲಿ ಬಂದು ಅಮ್ಮನ ದರ್ಶನ ಕೊಡ್ತಾಳೆ. ಏನು ಬಿಡು, ಏನೋ ಗೊತ್ತಾಗಿಲ್ಲ, ಏನೋ ಒಂದು ದೇವರು ಬರ್ತದೆ, ಏನೋ ಒಂದು ಆಕಾರ ಬರ್ತದೆ, ನಮಗೆ ಇದರ ಬಗ್ಗೆ ನಮ್ಗೆ ಗಮನನೇ ಇಲ್ಲ ಅಂತೇಳಿ ಸುಮಾರು ದಿನಗಳು ಕಳೀತು. ಆಮೇಲೆ ಅದಾದ ನಂತರ ಒಂದು ಜ್ಯೋತಿಷ್ಯ ಕಲಿಬೇಕಾದ್ರೆ ನಮ್ಮ ಗುರುಗಳ ಮಾರ್ಗದರ್ಶನ ಆಗಿ ಈ ಗ್ರಹಣದಲ್ಲಿ ಮಂತ್ರಸಿದ್ಧಿ ಅಂತೀವಿ. ಮಂತ್ರಸಿದ್ಧಿ ಮಾಡಬೇಕಾದ್ರೆ ಶ್ರೀರಂಗಪಟ್ಟಣದ ಸಂಗಮಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಲ್ಲಿ ಕರ್ಕೊಂಡೋಗಿ ಅವತ್ತು ಚಂದ್ರಗ್ರಹಣ ಆದಾಗ ಅಲ್ಲಿ ಕರ್ಕೊಂಡೋಗಿ ಆ ಮಂತ್ರಸಿದ್ಧಿಗಾಗಿ ಗುರುಗಳು ಮಂತ್ರೋಪಚಾರ ಮಾಡಿ ನಮ್ಮನ್ನು ಒಳೆಯಕ್ಕೆ ಬಿಡ್ತಾರೆ. ಅಲ್ಲಿ ಮಂತ್ರ ಜಪ ಮಾಡಬೇಕಾದ್ರೆ ಏನೋ ಒಂದು ದಡದಲ್ಲಿ ಬೆಳಕನ್ನು ಕಾಣಿಸ್ತದೆ ನಮಗೆ. ಆ ಬೆಳಕು ಕಾಣಿಸಿದಾಗ ಅಲ್ಲಿ ಹೇಳಿದೆ ಗುರುಗಳೇ, ಅಲ್ಲಿ ಏನೋ ಕಾಣಿಸ್ತದೆ ಅಂದರೆ ಈ ಗ್ರಹಣದ ವಿಚಾರದಲ್ಲಿ ಆಗೆಲ್ಲ ಕಾಣಿಸ್ತದೆ, ಅವದಕ್ಕೆಲ್ಲ ಗಮನ ಕೊಡಬೇಡಿ, ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತೇಳಿ ಗುರುಗಳು ಹೇಳ್ತಾರೆ. ಅದಾದಮೇಲೆ ಕನಸಲ್ಲಿ ಅದೇ ರೂಪದಾಗ ಬರ್ತಾ ಇಲ್ಲ ನನಗೆ. ಮತ್ತು ಒಂದು ದಡಕ್ಕೆ ಬಂದು ಅಮ್ಮನವರ ಮರದ ವಿಗ್ರಹ ಒಂದು ಸೇರಿತ್ತು, ಬಂದು ಅಲ್ಲೇ ಜ್ಯೋತಿ ಬೆಳಕಾಗಿ ಉಳಿತಾ ಇತ್ತು. ಆ ಮರದ ವಿಗ್ರಹ ನೋಡಿ ಅದನ್ನು ತರಬೇಕಂತ ಆಸೆ ಬಂತು ನನಗೆ. ಗುರುಗಳಿಗೆ ಹೇಳಿದೆ, ಇಲ್ಲೆಲ್ಲ ಮುಕ್ಕಾಗಿರೋ ದೇವರುಗಳು ತಂದು ಬಿಟ್ಟಿರ್ತಾರೆ, ಭಿನ್ನಾಗಿರೋಂಥ ದೇವರುಗಳನ್ನ ತಂದು ಬಿಟ್ಟಿರ್ತಾರೆ, ನಾವು ಮುಟ್ಟಂಗಿಲ್ಲ, ನಾವು ತೆಗೆಯಂಗಿಲ್ಲ ಅಂತೇಳಿ ಗುರುಗಳು ಹೇಳ್ತಾರೆ. ಇಲ್ಲ, ನಾನು ತೊಗೊಂಡು ಹೋಗಲೇಬೇಕಂತೇಳಿ ನಿರ್ಧಾರ ಮಾಡಿ ಅದರ ವಿಗ್ರಹ ತಂದು, ಎಲ್ಲ ಶಿಥಿಲ ಆಗಿತ್ತು, ನೀರಲ್ಲಿ ನೆಂದು ಮರದ ವಿಗ್ರಹ ಅಮ್ಮನವರು ಮೂಲವಾಗಿ ಬಂದಿರುವಂಥದ್ದು ಜಾಗಕ್ಕೆ ಅದನ್ನು ತಂದು, ನಾಲಿಗೆ ಚಾಚಿರುವಂಥದ್ದು, ಸಿಂಹದ ಮೇಲೆ ಕೂತಿರುವಂಥದ್ದು, ಉಗ್ರವಾಗಿರುವಂಥವಳು ಆ ಕಾಳಿ. ಮತ್ತು ಯಾವುದೊಂದು ಹೆಸರು ಗೊತ್ತಿಲ್ಲ, ಯಾವುದು ರೂಪನೂ ಗೊತ್ತಿಲ್ಲ ಆ ತಾಯಿ ಅಮ್ಮನವರದ್ದು. ಹಾಗಾಗಿ
ಅಮ್ಮನವರ ಸಂಕಲ್ಪದಂತೆ ತಂದು ಮನೆಯಲ್ಲಿ ಹಿರಿಯರಿಗೆ ಹೇಳ್ತೀವಿ, ಈ ಥರ ವಿಗ್ರಹ ತಂದಿದ್ದೀವಿ, ಪೂಜೆ ಮಾಡಬೇಕಂತಂದಾಗ ನಮ್ಮ ತಂದೆಯವರು ಹೇಳ್ತಾರೆ, ಈ ಉಗ್ರ ದೇವರುಗಳನ್ನು ನಮ್ಮ ಮನೇಲಿ ಇಡಬಾರ್ದು. ಯಾಕಂತಂದರೆ ನಾವು ಬಂದು ವೀರಶೈವರು, ನಾವು ಮಾಂಸಾಹಾರಿ ತಿನ್ನೋದಿಲ್ಲ, ಹಾಗಾಗಿ ಉಗ್ರ ದೇವರುಗಳಿಗೆ ಬಲಿ ಕೊಡಬೇಕಾಗುತ್ತೆ, ಹಾಗಾಗಿ ಉಗ್ರ ದೇವರುಗಳ ಮನೇಲಿ ಮಡಗಂಗಿಲ್ಲ ಅಂತ ಹೇಳಿದಾಗ, ಅದೇನೇನಾಗಲಿ ನಾನು ಮಡಗಲೇಬೇಕಂತೇಳಿ ನಾನೇ ಸ್ವತಃ ಕೂತ್ಕೊಂಡು ಅಮ್ಮನವ್ರನ್ನ ಪೇಂಟ್ ಮಾಡಿ ಆಕಾರ ತಿದ್ದು ಒಂದು ಚಿಕ್ಕ ರೂಮಲ್ಲಿ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ. ಪೂಜೆ ಮಾಡಿ ಶುರು ಮಾಡಿದಾಗ ಸ್ವಲ್ಪ ಕೆಲವು ದಿನಗಳ ತುಂಬ ಬಹಳಷ್ಟು ಕಷ್ಟ ಕೊಡ್ತಾಳೆ, ತುಂಬ ಸಮಸ್ಯೆಗಳಿಗೆ ನಮ್ಮನ್ನು ಕಾಡಾಟ ತಗೊಳಾಗ್ತಾಳೆ. ನಾವು ಹಿಂದೆ ಸುಮಾರು ಒಂದು 18-20 ಬೋರ್ ಹಾಕಿದ್ವಿ, ಯಾವುದರಲ್ಲೂ ನಮಗೆ ನೀರಿಲ್ಲ. ಏನೋ ಒಂದು ನೀರು ಮಾಡ್ಕೊಳ್ಳೋಣ, ತೋಟ ಮಾಡೋಣ ಅಂಥೇಳಿ ಸುಮಾರು ನಮ್ಮ ತಂದೆಯವರು ಪಾಪ ಬೋರ್ ಹಾಕಿ ಸುಸ್ತಾಗಿ ಸುಮ್ಮನೆ ಆಗಿದ್ರು. ಎಲ್ಲ ಕಳ್ಕೊಂಡ್ರು, ಮನೇಲಿಂಥ ಹಸ ಕರ ಎಲ್ಲ ಕಳ್ಕೊಂಡು, ಒಡವೆ ಇನ್ನೊಂದು ಮತ್ತೊಂದು ಕಳ್ಕೊಂಡು ನಮ್ಮ ಬಡಸ್ತನವಾಗಿ ಬಂದಿತ್ತು. ಆ ತಂದು ಅಮ್ಮನವ್ರು ಪೂಜೆ ಮಾಡಿದಾಗ 15 ದಿವಸ ಬಹಳಷ್ಟು ಕಷ್ಟ ಕೊಟ್ಟಳು. ಆಗ ಹೇಳಿದ್ರು, ಅಯ್ಯೋ ಇದು ಬೇಡಪ್ಪ, ತೊಗೊಂಡೋಗಿ ಏನೇನಾಗಲಿ ಅಮ್ಮನ ಬದುಕಿಸ್ಲಿ, ಇಲ್ಲ ತೊಗೊಂಡೋಗಿ ಎಲ್ಲನ ನಾವು ನೀರಕ್ಕೆ ಹಾಕಲಿ ಅಂತೇಳಿ ಹಠ ಮಾಡಿ ಅಮ್ಮನವ್ರನ್ನ ಇಟ್ಟು ಒಂದು ಚಿಕ್ಕ ಕಬ್ಬಿಣ ಟೇಬಲ್ ಮೇಲೆ ಇಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆದವಳಂದು. ಅವತ್ತು ಚಿಕ್ಕದ ಕಬ್ಬಿಣದ ಒಂದು ಟೇಬಲ್ ಕುರ್ಜಿ, ಆ ಕುರ್ಜಿ ತಗೋಣ ಕೂಡ ಕಾಸಿಲ್ಲ ನಮ್ಮ ಹತ್ರ. ಆ ಕಬ್ಬಿಣದ ಚೇರು ಒಂದು ಸೀರೆ ಹಾಕ್ಬಿಟ್ಟು ಅದ್ರ ಮೇಲೆ ಅದನ್ನು ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಶುರು ಮಾಡಿದಾಗ ಒಂದು 15 ದಿವಸ ನಮ್ಮನ್ನು ಕಷ್ಟಗಳಿಗೆ ಒಳಗೆ ಮಾಡಿದ್ಲು. ಕಷ್ಟಗಳಾದಾದ್ಮೇಲೆ ಒಂದೊಂದು ದಿವಸಕ್ಕೆ ಸಮಸ್ಯೆಗಳನ್ನ ಬಗೆಹರಿಸಿದ್ಲು. ಜನ ಬರೋಕ್ಕಾದ್ರು, ಅವರ ಕಷ್ಟಗಳ ನಿವಾರಣೆ ಮಾಡೋಕ್ಕೆ ಶುರು ಮಾಡಿದ್ಲು. ಹೋಗ್ತಾ ನಾವು ಕೇಳಿದ್ನೆಲ್ಲ ಒಂದೊಂದು ಸ್ವಲ್ಪ ಕೊಟ್ಕೊಂಡು ಬಂದ್ಲು. ನಮಗೆ ಇವತ್ತು 10 ಎಕರೆಗೆ ಮಾಡೋಷ್ಟು ನೀರು ಕೊಟ್ಟಳು. ನಮಗೆ ಅದೊಂದೇ ಕೊರತೆ. ನಮಗೆ ಎಷ್ಟೇ ನಾವು ಇದು ಮಾಡಿದ್ರು ಒಂದು ಡ್ರಾಪ್ ನೀರು ನೋಡೋಕ್ಕಾಗಿಲ್ಲ. ಇದೇ ಜಮೀನಲ್ಲಿ 5-6 ಬೋರ್ ಹಾಕಿದ್ವಿ, ಎಲ್ಲಿ ಒಂದು ಡ್ರಾಪ್ ನೀರಿಲ್ಲ. ಅಮ್ಮನವರು ಬಂದಾದ ಮೇಲೆ ನಮ್ಮಲ್ಲಿ ಕತ್ತಲಿರುವಂಥ ನಮ್ಮ ಜೀವನ ಇವತ್ತು ಬೆಳಕು ಬಂದು ನಿಂತದಂದರೆ ಇವಳೇ ಕಾರಣ. ಯಾಕಂದರೆ ಒಬ್ಬರ ಜೀವನದಾಗ ಬರಬೇಕಾದ್ರೆ ಆ ತಾಯಿ ಬಂದು ಒಬ್ಬರನ್ನ ಕಾಪಾಡಬೇಕಾದ್ರೆ ಏನೋ ಒಂದು ಸಂಕಲ್ಪ ಇರ್ತದೆ. ನಮ್ಮ ಕಷ್ಟ ನಾವು ಹೇಳೋಕ್ಕಾಗಲ್ಲ. ಇವತ್ತು ಒಂದು 10 ಜನ ಮುಂದೆ ನಮ್ಮ ನಿಲ್ಲಿಸೋಳು ಅಂತಂದರೆ ಅದಕ್ಕೆ ಇವಳೇ ಕಾರಣ. ಇವತ್ತು 4 ಜನಕ್ಕೆ ನೆರಳಾಗಿ ನಿಂತ್ಕೊಬೇಕಾದ್ರೆ ಇವಳೇ ಕಾರಣ ನನಗೆ. ಅವತ್ತು ಕಷ್ಟಗಳು ಕೊಟ್ಟು ಒಂದೊಂದು ದಿವಸಕ್ಕೆ ಬೆಳ್ಕೊಂಡು ಹೋಗ್ತಾ ಬಂದಂಥ ಭಕ್ತರನ್ನು ಸಳ್ಕೊಂಡ್ಲು, ಅವರ ಕಷ್ಟಗಳ ನಿವಾರಣೆ ಮಾಡಿ ಹೋಗ್ತಾ ಇದ್ಲು. ಮತ್ತು ಅದಾದ ಮೇಲೆ ಒಂದು 6 ವರ್ಷ ಕಳೀತು ಆ ಮನೇಲಿ ಇಟ್ಟು ಪೂಜೆ ಮಾಡೋವಂಥದ್ದು. 6 ವರ್ಷ ಕಳೆದಾದ್ಮೇಲೆ ಮತ್ತೆ ಕನಸಲ್ಲಿ ಕಿಡದಾಗ್ತಾಳೆ. ಮತ್ತು ಕನಸಲ್ಲಿ ಬರೋಂಥ ಶುರುವಾಗ್ತದೆ. ಪ್ರತಿನಿತ್ಯ ಕನಸಲ್ಲಿ ಬರ್ತಾಳೆ, ನನಗೆ ದೇವಸ್ಥಾನ ಮಾಡಬೇಕು, ನಾನು ಬಂದಂಥ ಭಕ್ತರನ್ನಲ್ಲಿ ನಾನು ಕಾಪಾಡಬೇಕಂತೇಳಿ ಆಜ್ಞೆ ಮಾಡ್ತಾಳೆ. ಇಲ್ಲಮ್ಮ, ಈಗ ನಾವು ಮಾಡೋಕ್ಕಾಗಲ್ಲ, ಅಷ್ಟೊಂದು ದುಡ್ಡು ನಮ್ಮ ಕೈಗೆ ನಾವು ಮಾಡೋಕ್ಕಾಗಲ್ಲ ಅಂತಂದಾಗ, ಇಲ್ಲ ನಾನು ಬೆನ್ಗಾಗಲಾಗಿ ನಿಂತಿರ್ತೀನಿ, ನೀ ದೇವಸ್ಥಾನ ಮಾಡಲೇಬೇಕಂತೇಳಿ ಸುಮಾರು ಒಂದು 6 ತಿಂಗಳ ತಿಳ್ಕೊಂಬಂದ್ವಿ. ದೇವಸ್ಥಾನ ಕಟ್ಟೋದು ಸುಮ್ಮನೆ ಅಲ್ಲ, ಒಂದು ಗುಡಿ ಕಟ್ಟಬೇಕಾದ್ರೂ ಸುಮ್ಮನೆ ಕೆಲಸ ಅಲ್ಲ. ಹಾಗಾಗಿ ಒಂದು 6 ತಿಂಗಳಾದಮೇಲೆ ಬಸವನ ಜಯಂತಿ ಅಕ್ಷಯ ತಿಥಿ ಅವತ್ತು ಒಂದು 3 ಗಂಟೆ ರಾತ್ರಿಯಲ್ಲಿ ಕನಸಲ್ಲಿ ಬಂದು ಉಗ್ರವಾಗಿ ಆಕಾಶ ಭೂಮಿಗೆ ಒಂದೇ ಸ್ವರೂಪವಾಗಿ ನಿಂತು, ಆಕಾಶ ಭೂಮಿ ಉಗ್ರ ರೂಪ ಅಂತ ಹೇಳ್ಬೋದು. ಈ ಜಮೀನಲ್ಲಿ ಎಲ್ಲ ಒಂಥರ ರಕ್ತ ಹರಿದಂಗೆ ಅವತ್ತು ಕನಸು ಬಿದ್ದಿತ್ತು. ನನಗೆ ದೇವಸ್ಥಾನ ಮಾಡಿಕೊಡ್ಲೇಬೇಕು ನೀನು ಅಂತೇಳಿ ಅವತ್ತು ಇಲ್ಲಮ್ಮ ಆಗಲ್ಲ ಅಂತ ನನ್ನ ಮನಸ್ಸಲ್ಲಿ ನಾನೇ ಹೇಳ್ಕೊಳ್ತಾ ಇದ್ದೀನಿ. ಅವತ್ತು ಈ ಬಲದ ಚಂಪೆಗೆ ಬಿಟ್ಟಿದ್ದು 3 ದಿವಸ ಇತ್ತು ಗುರುತು ನನಗೆ. ಬೆಳಗ್ಗೆ ಎದ್ದು 5 ಗಂಟೆಗೆ ಮುಖ ಕೂಡ ತೊಳೆದಿಲ್ಲ, ಬಂದು ಜಾಗ ತೋರಿಸಲು ಇದೇ ಜಾಗದಲ್ಲಿ ಅಮ್ಮನವರು ಸ್ಥಾಪನೆ ಮಾಡಬೇಕು, ಇದೇ ಜಾಗದಲ್ಲಿ ಶಿವಲಿಂಗ ಸಹ ಸಿಗ್ತದೆ, ಅಲ್ಲಿ ಸ್ಥಾಪನೆ ಮಾಡಂತೇಳಿ ಅಮ್ಮನ ಗುರ್ತು ಮಾಡಿದಾಗ ಬಂದು ಇಲ್ಲಿ ನೋಡಿದ್ರೆ ಸಾಂಬ್ರಾಣಿ ವಾಸನೆ, ಸುಗಂಧ ವಾಸನೆಯಲ್ಲಿ ಪರಿಮಳ ಬರ್ತಾ ಇತ್ತು. ಅದಾದಮೇಲೆ ಮೇಸ್ತ್ರಿನ ಕರೆದು ಒಂದು ಗರ್ಭದ ಗುಡಿ ಮಾತ್ರ ಇಲ್ಲಿ ಪಾಯ ಹಿಡಿದ್ವಿ. ಪಾಯ ಹಿಡಿದು ಗರ್ಭದ ಗುಡಿ ಹಿಡಿದು ಪಾಯ ಆಡಿದ್ಮೇಲೆ ಅಗಿತಾ ಪಾಯದಲ್ಲಿ ಆ ಶಿವಲಿಂಗ ಸಿಕ್ತು. ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ವಿ. ಮತ್ತು ಅಮ್ಮನವರನ್ನು ಆಚಾರ್ಯನ ಕರೆಸು ವಿಗ್ರಹನ ಮಾಡಿಸಿ ಅಮ್ಮನವರು 5.5 ಅಡಿ ಹತ್ರ ಇರುವಂಥವಳು ಮತ್ತು 18 ಕೈ ಸೌಮ್ಯ ರೂಪ ಆಗಿರುವಂಥದ್ದು. ನೋಡಿ, ಸಾಮಾನ್ಯವಾಗಿ ಭದ್ರಕಾಳಿ ಅಂತಂದರೆ ಎಲ್ಲ ಕಡೆ ನೋಡಿರ್ತೀರ, ಉಗ್ರವಾಗಿ ನಾಲ್ಗೆ ಚಾಚಿರುವಂಥದ್ದು, ಬಹಳಷ್ಟು ಆಯುಧಗಳನ್ನು ಹಿಡಿದುವಂಥವಳು, ಮತ್ತು ಬಲಿ ಇರುವಂಥದ್ದು. ಆ ತಾಯಿಗೆ ಭಾಳಷ್ಟು ಸುಮಾರು ಕಡೆ ನೋಡಿರ್ತಾರೆ. ಆದರೆ ಈ ತಾಯಿ ಕನಸಲ್ಲಿ ಅವತಾರ ಬಂದಿದ್ಲು ಅಂದರೆ ಉಗ್ರರೂಪವಾಗಿ ಬಂದಿದ್ಲು. ಆದರೆ ಇಲ್ಲಿ ಕೂತಿರುವಂಥದ್ದು ಲಕ್ಷ್ಮಿಯ ಕಳೆ ಅಂತ ಹೇಳ್ಬೋದು ನಾವು. ಆ ವಿಗ್ರಹ ಹೆಂಗೆ ತಾಯಿ ಕೆತ್ತನೆ ಮಾಡಿಸ್ಕೊಂಡ್ಲಂತಂದರೆ ಆ ತಾಯಿ ಹೆಂಗೆ ಬೇಕು ಅದೇ ಥರ ರೂಪವಾಗಿ ಇಲ್ಲಿ ಕೆತ್ತನೆ ಮಾಡಿ ಸ್ಥಾಪನೆ ಆಗಿರುವಂಥದ್ದು ಭಾಳಷ್ಟು ವಿಶೇಷ. ಅಮ್ಮನವ್ರನ್ನ ನೋಡಬೇಕಾದ್ರೆ ನಮ್ಗೆ 2 ಕಣ್ಣು ಸಾಲಲ್ಲ.
ಅವಳು ನೋಡಿದ ತಕ್ಷಣ ನಮಗಿರೋ ಮನಸ್ಸಲ್ಲಿರೋ ಕಷ್ಟಗಳೆಲ್ಲ ಹೋಗುತ್ತಂಥದ್ದು ನಂಬಿಕೆ ಒಂದೊಂದು ಬಂದುಬಿಡ್ತದೆ. ಅವ್ರ ಮುಖ ನೋಡಿದ ತಕ್ಷಣ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾರ ಆಯಿತು, ನಮಗಿನ್ನು ಕಷ್ಟಗಳೆಲ್ಲ ಹೊರಟೋಯ್ತು ಅಂತೇಳಿ ನಮ್ಮ ಮನಸ್ಸಲ್ಲಿ ಬರ್ತದೆ. ಹಾಗಾಗಿ ಸುಮಾರು ಒಂದು 6 ತಿಂಗಳೊಳಗೆ ಈ ದೇವಸ್ಥಾನ ಇಲ್ಲಿಂದ ಇವತ್ತು ಅಲ್ಲಿವರೆಗೂ ಹೋಗಿದೆ. ಇವತ್ತು ಅಂದಿನಿಂದ ಶುರುವಾಗಿ ಅಲ್ಲಿವರೆಗೂ ಹೋಗಿ ಇವತ್ತು ಲಕ್ಷಾಂತರ ಜನ ದೇಶಗಳಿಂದ ಬಂದು ಆ ತಾಯಿಯ ದರ್ಶನ ಪಡೆದು ಅವರಿಗೇನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಬಂದು ಅವರೇನು ಸಂಕಲ್ಪ ಮಾಡಿ ಹೋಗ್ತಾರೆ ಅವರೆಲ್ಲ ಸಮಸ್ಯೆಗಳನ್ನು ಇವತ್ತು ಪರಿಹಾರ ಮಾಡಿ ಇಡೀ ಪ್ರಪಂಚಕ್ಕೆ ಆ ತಾಯಿ ಬೆಳಕಾಗಿ ನಿಂತಿರುವಂಥದ್ದು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಅಮ್ಮನವರು. ಯಾಕಂದರೆ ಈ ಕ್ಷೇತ್ರ, ಈ ಜಮೀನಲ್ಲಿ ಈ ಕ್ಷೇತ್ರ ಆಗ್ತದೆ, ಈ ಜಮೀನು ಇಷ್ಟು ಬೆಳಕಾಗ್ತದೆ ಅಂತೇಳಿ ನಮ್ಗೆ ಗೊತ್ತೇ ಇಲ್ಲ. ಆ ತಾಯಿದು ಇರಬೇಕಾಗಿತ್ತೇನೇನಿಲ್ಲ. ಇವತ್ತು 2.5 ಎಕರೆ ನಮ್ಮ ಮನೇಲಿ ಹೇಳಿದ್ರು, ನಾನು ಈ ಥರ ದೇವಸ್ಥಾನ ಮಾಡ್ಬೇಕಂತಂದರೆ ಈಗಿನ ಕಾಲದಲ್ಲಿ ಒಂದೊಂದು ಗುಂಟೆನೂ ರೇಟ್ ಜಾಸ್ತಿ ಇದೆ. ನಮ್ಮ ಅಣ್ಣ ಆಗಲಿ, ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ ಎಲ್ಲ ನಮ್ಮ ಕುಟುಂಬದವರು ದೇವಸ್ಥಾನ ಮಾಡ್ತೀಯಪ್ಪ ಮಾಡು, 4 ಜನ ಉಪಯೋಗದ. ಇವತ್ತು 2.5 ಎಕರೆ ಅಮ್ಮನವ್ರಿಗೆ ನಾವು ಇಲ್ಲಿ ಸೇವೆ ಆಗಿ ಬಿಟ್ಬಿಟ್ಟಿದ್ದೀವಿ. ಇವತ್ತು 1 ಗುಂಟೆ ಯಾರೂ ಬಿಡಲ್ಲ. ಅವಳ ಅನುಗ್ರಹ ಇತ್ತು. ಅವಳಿಗೆ ಇವತ್ತು ಈ ಜಮೀನೆಲ್ಲ ಆ ಅಮ್ಮನಿಗೆ ಸ್ವಾರ್ಥವಾಗಿ ಬಿಟ್ಟಿದ್ದೀವಿ. ಯಾಕಂದರೆ ಇವತ್ತು ನಮ್ಮನ್ನು ಕತ್ಲಲ್ಲಿರುವಂಥ ನಮ್ಮ ಪಾತಾಳ ಕೊಟ್ಟೋಗಿದ್ದೀವಿ ನಮ್ಮ ಜೀವನ. ಇವತ್ತು ನಮ್ಮನ್ನು ತಂದು ಈ ಮಟ್ಟಕ್ಕೆ ಬೆಳೆಸೋಳು ಅಂತಂದರೆ ಕಾರಣನೇ ಇವತ್ತು ಇವಳು. ಹಾಗಾಗಿ ಇವತ್ತು ಈ ದೊಡ್ಡ ಮಟ್ಟವಾಗಿ ನಿಂತಿರುವಂಥದ್ದು ಬಂದಂಥ ಭಕ್ತರನ್ನು ಸೆಳೆದು ಅವರ ಸಮಸ್ಯೆಗಳನ್ನು ಕೇಳಿ ಅವರ ಬಾಗಲತ್ತ ಬರಬಟ್ಟಿಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಯಾವ ಥರ ಸ್ವರೂಪವಾಗಿರ್ತಾಳೋ ಅದೇ ಥರವಾಗಿ ಇಲ್ಲಿ ನೆಲೆಸಿರುವಂಥದ್ದು ಆ ಭದ್ರಕಾಳಿ ಅಮ್ಮನವರು. ಯಾಕಂದರೆ ಹೊರನಾಡಲ್ಲಿ ಹೋಗೋ ಪಟ್ಟಿಗೆ ನಾವು ಬಾಗಿಲಲ್ಲಿ ಹೋಗಿ ಬಾ ಮಗನ ಅಂತೇಳಿ ಕರೀತಾಳೆ. ಹಾಗೆ ಇಲ್ಲಿ ಬಾಗಿಲಲ್ಲಿ ಬರೋ ಪಟ್ಟಿಗೆ ತನ್ನ ಮಡಲಿಗೆ ಬಾಚ್ಕೊಳ್ಳೋವಂಥದ್ದು ಆ ತಾಯಿ ಒಂದು ಶಕ್ತಿ ಇರ್ಬೋದು ಅಂತ, ಒಂದು ಶಕ್ತಿ ಇರುವಂಥದ್ದು. ಸ್ವಾಮಿಗಳೇ, ಅಮ್ಮನಿಗೆ ಯಾವ ಥರ ಹರಕೆ ಒಪ್ಕೊಳ್ಬೇಕು, ಯಾವ ಥರ ಹರಕೆ ತೀರಿಸ್ಬೇಕು, ಅದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ಕ್ಷೇತ್ರದಲ್ಲಿ ಹರಕೆ ರೂಪದಲ್ಲಿ ಕಾಣಿಕೆಯನ್ನು ಕಟ್ಟಿ ಅಮ್ಮನಿಗೆ ಸೇವೆ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಹಿಂದಿನ ಕಾಲದಿಂದ 10 ವರ್ಷದಿಂದ ಬಂದಿರುವಂಥ ಪದ್ಧತಿ. ಇಲ್ಲಿ ಏನು ವಿಶೇಷ, ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆದಾಗ 11 ರೂಪಾಯಿನ ಕಾಣಿಕೆಯನ್ನು ಕಟ್ಟಿ ಹಳದಿ ಬಟ್ಟೆಯಲ್ಲಿ ಕಟ್ಟುವಂಥದ್ದು ಹಿಂದಿನ ಕಾಲದಿಂದ ಬಂದಿರುವಂಥದ್ದು ಪದ್ಧತಿಗಳವು. ಯಾರಿಗಾದರೂ ಹುಷಾರಿಲ್ಲ, ಯಾರಿಗಾದರೂ ಜ್ವರ, ಯಾರಿಗಾದರೂ ಮೈಕೈ ನೋವು ಅಂತಂದಾಗ ಒಂದು 11 ರೂಪಾಯಿನ ಕಟ್ಟಿ ಹಿಂದಿನ ಕಾಲದಿಂದ ಕಟ್ಟುವಂಥದ್ದು ಭಾಳಷ್ಟು ವಿಶೇಷವಾಗಿರ್ತದೆ. ಹಾಗಾಗಿ ಈ ಕ್ಷೇತ್ರದಲ್ಲೂ ಅಷ್ಟೇ ಹರಕೆ ರೂಪದಲ್ಲಿ ಅಂದರೆ ಕಾಣಿಕೆಯನ್ನು ಕಟ್ಟಿ ಅವರ ಸಮಸ್ಯೆಗಳನ್ನು ದೈವಿ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಮುಂದೆ ತ್ರಿಶೂಲಕ್ಕೆ ಕಟ್ಟುವಂಥದ್ದು ಈ ಕ್ಷೇತ್ರದಲ್ಲಿ ಭಾಳಷ್ಟು ವಿಶೇಷವಾಗಿರುತ್ತೆ. ಏನೇನು ಸಮಸ್ಯೆಗೆ ಹರಕೆ ಕಟ್ಟುವಂಥದ್ದು, ಯಾವ ಸಮಸ್ಯೆಗೆ ನಾವು ಹರಕೆ ಕಟ್ಟಿದರೆ ಪರಿಹಾರ ಆಗುತ್ತೆ ಅಂತಂದಾಗ ನೋಡಿ, 11 ರೂಪಾಯಿ ಹರಕೆ ಅಂತಂದಾಗ ಆರ್ಥಿಕ ಸಮಸ್ಯೆ, ಮನೆ ಕಟ್ಟಬೇಕು, ಮಕ್ಕಳ ವಿದ್ಯಾಭ್ಯಾಸ, ಮತ್ತು ನಾವೊಂದರ ಕೆಲಸ ಆಗ್ತಾಯಿಲ್ಲ, ಮನೆಯಲ್ಲಿ ಜಗಳ ಮತ್ತು ದಾಂಪತ್ಯದಲ್ಲಿ ಕಲಹ, ಈ ಥರ ಸಮಸ್ಯೆಗಳಿಗೆ 11 ರೂಪಾಯಿ ಕಾಣಿಕೆಯನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ, ಕ್ಷೇತ್ರದಲ್ಲಿ ಹಳದಿ ಬಟ್ಟೆ ಕಟ್ತಾರೆ, ಅಲ್ಲಿ ಕೊಟ್ಟು ಆ 11 ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಈ ಕ್ಷೇತ್ರನ 9 ಪ್ರದಕ್ಷಿಣೆ ಹಾಕಿ, ಅಂದರೆ 9 ಪ್ರದಕ್ಷಿಣೆ ಅಂದರೆ 9 ದೇವತೆಗಳಿಗೆ ಸಲ್ತದೆ. ಅದು 9 ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದು ಅಮ್ಮನವರಿಗೆ ಸಂಕಲ್ಪ ಮಾಡಬೇಕು. ನಾವೇನು ಸಮಸ್ಯೆಗಾಗಿ ಹರಕೆ ಕಟ್ತಾ ಇದ್ದೀವಮ್ಮ, ಅದು ಶೀಘ್ರದಲ್ಲಿ ನೀವು ಮಾಡಿಕೊಡಲೇಬೇಕು ಖಚಿತವಾಗಿ ಅಂತೇಳಿ ಅಮ್ಮನವರನ್ನು ಕೇಳಿ ಅಮ್ಮನವರ ಸಂಕಲ್ಪ ಮಾಡಿ ಆದ ನಂತರ ಅಲ್ಲಿ ಸ್ವಾಮಿಗಳಿಗೆ ಕೊಟ್ಟರೆ ಶ್ರೀಚಕ್ರಕ್ಕೆ ಮುಡಿಸ್ಕೊಡ್ತಾರೆ. ಅದಾದ ಮೇಲೆ ಹೊರಗಡೆ ಆ ತ್ರಿಶೂಲಕ್ಕೆ ಕಟ್ಟೋದಾಗ ಆ ಸಮಸ್ಯೆಗಳ ಪರಿಹಾರ ಆಗುವಂಥದ್ದು. ಒಂದೊಂದು ಹರಕೆಗೆ ಒಂದೊಂದು ರೂಪವಾಗಿದೆ. ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂಥವ್ರು 3 ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ, ಮತ್ತು ಕೋರ್ಟ್ ವಿಚಾರ ಮತ್ತು ಭೂಮಿ ತಗೊಂಡಂಥವ್ರು, ಮತ್ತು ಕೆಲಸ ಕಾರ್ಯ ಆಗೋಂಥದ್ದು 4 ರೂಪಾಯಿನ ಕಟ್ತಾರೆ, ಮತ್ತು ಕೆಲಸ ಆಗಬೇಕು, ಆದಷ್ಟು ಬೇಗ ನಮ್ಮ ಕೆಲಸ ನೆರವೇರಬೇಕಂತಂದಾಗ 5 ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ, ಮತ್ತು ಹಣಕಾಸು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ನಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಆಗಬೇಕು, ಲಕ್ಷ್ಮಿ ಸದಾಕಾಲ ನಮ್ಮ ಮೇಲೆ ನೆಲೆಸಬೇಕಂತಂದರೆ 6 ರೂಪಾಯಿನ ಕಾಣಿಕೆಯನ್ನು ಕಟ್ತಾರೆ. ಮತ್ತು ಮದುವೆ ವಿಚಾರ, ಸಂತಾನ ವಿಚಾರ, ಮತ್ತು ಅತಿ ಕೋರ್ಟಲ್ಲಿರುವಂಥ ಭೂಮಿ ವಿಚಾರಗಳನ್ನು 7 ರೂಪಾಯಿಯನ್ನು ಕಾಣಿಕೆಯನ್ನು ಕಟ್ಟು ಹೋಗ್ತಾರೆ. ಮತ್ತು ನರದೃಷ್ಟಿ ಆಗಿರ್ಬೋದು, ಮಾಟ ಶೂನ್ಯಗಳಾಗಿರ್ಬೋದು, ಮಾಟ ಮಂತ್ರಗಳಾಗಿರ್ಬೋದು, ಈ ಸಮಸ್ಯೆಗಳಿಗೆ 8 ರೂಪಾಯಿ ಕಾಣಿಕೆಯನ್ನು ಕಟ್ಟು ಹೋಗ್ತಾರೆ. ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ಒಂದೊಂದು ಕಾಣಿಕೆ ರೂಪವನ್ನು ಕಟ್ಟಿ 9 ಪ್ರದಕ್ಷಿಣೆ ಹಾಕಿ ನೀವೇನು ಸಂಕಲ್ಪದಿಂದ ಕಟ್ಟು ಹೋಗ್ತಿರೋ ಅತಿ ಶೀಘ್ರದಲ್ಲಿ 5 ವಾರದಲ್ಲಿ ನಿಮ್ಮನ್ನು ಆ ಸಂಕಲ್ಪ ನೆರವೇರಿಸ್ತಲ್ಲ ಭದ್ರಕಾಳಿ. Viva la India, Shri Bodhini Vasini, Vishnu Vilasini.
ಸ್ವಾಮಿಗಳೇ, ಇಲ್ಲಿ ಮಂಗಳ ದ್ರವ್ಯ ಸ್ನಾನನೂ ಕೂಡ ನಡೆಯುತ್ತೆ. ಅದರ ಬಗ್ಗೆ ವಿಶೇಷತೆ, ಯಾರ್ಯಾರು ಆ ಥರ ಸ್ನಾನ ಮಾಡ್ಕೊಳ್ಬೇಕು? ಮೈ ಕೈ ನೋವು ಅವ್ರಿಗೆ, ಏನು ಸಮಸ್ಯೆ ಇರೋರು, ಯಾರಿಗೆ ಸಮಸ್ಯೆ ಇರೋರು ಮಾಡಬೇಕು, ಅದು ನಮ್ಮ ವೀಕ್ಷಕರಿಗೆ ಮಂಗಳ ದ್ರವ್ಯ ಸ್ನಾನದ ಬಗ್ಗೆ ತಿಳಿಸ್ಕೊಡ್ಲೇಬೇಕು. ಯಾಕೆಂದರೆ ಎಲ್ಲರಿಗೂ ಕಷ್ಟನೇ. ಆ ಕಷ್ಟಗಳ ಪರಿಹಾರ ಮಾಡುವಂಥದ್ದು ಯಾವ ರೀತಿಯಲ್ಲಿ ನಾವು ಮಾಡ್ಕೊಂಡ ಪರಿಹಾರ ಸಿಗುವಂಥದ್ದು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿಶೇಷವಾಗಿ ಪರಿಹಾರ ಆಗಿರುವಂಥದ್ದು ಭಾಳಷ್ಟು ವಿಶೇಷ. ಈ ಕ್ಷೇತ್ರದಲ್ಲಿ ನೋಡಿ, ಸಾಲಿಗ್ರಾಮ ಅಂತೀವಿ. ಸಾಲಿಗ್ರಾಮ ಅಂತಂದರೆ ಅದ್ಭುತವಾದ ಶಕ್ತಿ ಇರುವಂಥದ್ದು ಸಾಲಿಗ್ರಾಮ. ಆ ಸಾಲಿಗ್ರಾಮದ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಪಾದರಸಲಿಂಗ, ಅಂದರೆ ಪಾದರಸಲಿಂಗ ಅಂತಂದರೆ ಭಾಳಷ್ಟು ಶಕ್ತಿ ಇರುವಂಥದ್ದು. ಆ ಪಾದರಸಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥ ಮತ್ತು ಅಮ್ಮನವರ ಸಾಲಿಗ್ರಾಮ ಇಲ್ಲಿ ಶಿಲೆಯಾಗಿರುವಂಥದ್ದು, ಅಮ್ಮನವರಿಗೆ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಶಿವನಿಗೆ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಆ ಮಂಗಳ ದ್ರವ್ಯಲ್ಲಿ ಉಪಯೋಗಿಸುವಂಥದ್ದು ಭಾಳಷ್ಟು ವಿಶೇಷ. ಏನಪ್ಪ ವಿಶೇಷವಾಗಿ ಇದನ್ನು ಸ್ನಾನ ಮಾಡಿಸಿದ್ರೆ ಏನು ಸಮಸ್ಯೆ ಆಗಿರ್ಬೋದು, ಪರಿಹಾರ ಆಗುತ್ತಂದರೆ ಮಾಟ ಮಂತ್ರ ಯಂತ್ರ ತಂತ್ರಗಳಿಂದ ಪ್ರಯೋಗ ಆಗಿದ್ದರೆ ನಿದ್ರೆ ಬರ್ತಾ ಇಲ್ಲ, ಮೈಕೈ ನೋವು, ಹೊಟ್ಟೆ ನೋವು, ಚರ್ಮ ಕಾಯಿಲೆಗಳು ಮತ್ತು ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಮತ್ತು ಸಮಸ್ಯೆಗಳು ರಾಹುಕೇತು ದೃಷ್ಟಿದೋಷಗಳಾಗಿರ್ಬೋದು, ಮತ್ತು ಆರೋಗ್ಯ ಮೈಕೈ ನೋವಂಥದ್ದು, ಮತ್ತು ಏನೋ ಸಮಸ್ಯೆಗಳು ದೃಷ್ಟಿದೋಷಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಆ 3 ವಾರ ಕ್ಷೇತ್ರಕ್ಕೆ ಬಂದು ಮಂಗಳ ದ್ರವ್ಯ ಸ್ನಾನ ಆ ಪ್ರತ್ಯಂಗಿರಿ ದೇವಿಯನ್ನು ತಲೆ ಮೇಲಿಟ್ಟು ಅರ್ಶಿಣ ನೀರನ್ನು ತಲೆ ಮೇಲೆ ಧಾರೆ ಎರೆದಾಗ ನಮ್ಮಲ್ಲಿರುವಂಥ ಎಲ್ಲ ಕರ್ಮಗಳು ಆ ನೀರು ಹೇಗೆ ಹರಿದು ಹೋಗ್ತದೆ ಆ ಥರ ಸಮಸ್ಯೆ ಆಗಿ ನಿವಾರಣೆ ಆಗುವಂಥದ್ದು ಭಾಳಷ್ಟು ವಿಶೇಷ. ಅರ್ಶಿಣ ಅಂತಂದರೆ ಆ ದೇವತೆಗೆ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಅರ್ಶಿಣದಲ್ಲಿ ಸಾಕಷ್ಟು ಶಕ್ತಿ ಇರುವಂಥದ್ದು. ಮತ್ತು ಆ ಪ್ರತ್ಯಂಗಿರಿ ದೇವಿಯ ತಲೆ ಮೇಲೆ ಬಿದ್ದು, ಅದು ನಮ್ಮ ತಲೆ ಮೇಲೆ ಬಿದ್ದಾಗ ಒಂದೊಂದು ಸಮಸ್ಯೆನ ಶೀಘ್ರವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ಇತಿಹಾಸನೇ ಇದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ಯಾನ್ಸರ್ ವಾಸಿ ಮಾಡಿದ್ದಾಳೆ, ಭಾಳಷ್ಟು ರೋಗಗಳನ್ನು ವಾಸಿ ಮಾಡಿದ್ದಾಳೆ, ಚರ್ಮ ರೋಗಗಳ ನಿವಾರಣೆ ಮಾಡಿದ್ದಾಳೆ, ಮತ್ತು ಭಾಳಷ್ಟು ಇನ್ನೇನು ಕೋಮಾಗಿ ಹೋಗಿರುವಂಥವರು ಸಹ ಮಂಗಳ ದ್ರವ್ಯ ಸ್ನಾನ ಮಾಡಿ ಎಷ್ಟೋ ಜನ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಆ ತಾಯಿ ಮರಳಿಗೆ ಬಂದು. ಹಾಗಾಗಿ ಈ ಮಂಗಳ ದ್ರವ್ಯ ಸ್ನಾನ ಮಾಡಿದಾಗ 3 ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವರನ್ನು ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ ನಿಮ್ಮ ದೇಹದಲ್ಲಿರುವಂಥ ಇಂದಿನ ಶಾಪ ಆಗಿರ್ಬೋದು, ಯಾವುದೇ ಒಂದು ಈಗ ಇಂದಿನ ಶಾಪಗಳನ್ನು ನಮ್ಮನ್ನು ಈ ಕಾಲದಲ್ಲಿ ಕಾಡ್ತಾ ಅಂಥದ್ದು ಭಾಳಷ್ಟು ವಿಶೇಷ ಆಗಿರುತ್ತೆ. ಇಂದಿನ ಶಾಪ ಯಾವುದೇ ಮಾತೃ ಶಾಪ ಆಗಿರ್ಬೋದು, ಪಿತೃಶಾಪ ಆಗಿರ್ಬೋದು, ದೇವತೆಗಳ ಶಾಪ ಆಗಿರ್ಬೋದು, ಋಷಿ ಶಾಪ ಆಗಿರ್ಬೋದು, ಬ್ರಾಹ್ಮಣ ಶಾಪ ಆಗಿರ್ಬೋದು, ಬ್ರಹ್ಮಹತ್ಯೆ, ಗೋಹತ್ಯೆ, ಏನೋ ಸಮಸ್ಯೆ ಮಾಡಿರ್ತೀವಿ, ನಾವು ತಪ್ಪು ಮಾಡಿರ್ತೀವಿ, ಸರ್ಪನ ಹೊಡೆದು ತಪ್ಪು ಮಾಡಿರ್ತೀವಿ. ಇವುಗಳೆಲ್ಲ ಆ ಪ್ರತ್ಯಂಗಿರಿ ಸರ್ಪಕ್ಕೆ ಅಧಿಪತಿ ಆಗಿರುವಂಥ ಪ್ರತ್ಯಂಗಿರಿ ದೇವಿಯನ್ನು ತಲೆ ಮೇಲೆ ಇಟ್ಟು ಆ ರಾಹುಕೇತುಗಳನ್ನು ತನ್ನ ಮಡಲಲ್ಲಿ ಇಟ್ಕೊಂಡಿರುವಂಥದ್ದು, ಆ ರಾಹುಕೇತು ದೃಷ್ಟಿಗಳಿದ್ದರೂ ಸಹ ಪರಿಹಾರ ಆಗ್ತದೆ, ಸರ್ಪದೋಷಗಳೆಲ್ಲ ಪರಿಹಾರ ಆಗ್ತದೆ. ಆ 9 ಕುಂಭವನ್ನು ಆ ತಲೆ ಮೇಲಿಟ್ಟು ದಾರ ಎರಿತಾರೆ. ಆ ದಾರ ಎರೆದಾಗ ನಾವು ಮಾಡಿದಂಥ ಕರ್ಮಗಳೆಲ್ಲ ನೀರೆಲ್ಲ ಹರಿದೋಗಿ ನಮಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವಂಥವಳು ಆ ಮಂಗಳ ದ್ರವ್ಯ ವಿಶೇಷ. ಯಾವ ವಾರದಲ್ಲಿ ಸ್ನಾನ ಮಾಡಿಸ್ತೀರಾ? ಇಲ್ಲಿ ದ್ರವ್ಯ ಸ್ನಾನ ಯಾವ ವಾರದಲ್ಲಿ ಬಂದರೆ ಇಲ್ಲಿ ಭಕ್ತಾದಿಗಳು ಸ್ನಾನ ಮಾಡ್ಬೋದು? ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಈ ಮಂಗಳ ದ್ರವ್ಯ ಸ್ನಾನ ಇರ್ತದೆ. ಬರುವಂಥವರು ಈ 3 ದಿನದಲ್ಲಿ ಬಂದು ಅಮ್ಮನವರ ಮಂಗಳ ದ್ರವ್ಯಕ್ಕೆ ಪಾತ್ರರಾಗಬಹುದು. ಮತ್ತು ಆ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಭದ್ರಕಾಳಿ ಮತ್ತು ಪ್ರತ್ಯಂಗಿರಿ ದೇವಿ ಅಮ್ಮನವರು. ಸ್ವಾಮಿಗಳೇ, ಅರ್ಕೆ ಕಟ್ಟಿದ ಮೇಲೆ ಯಾವ ಥರ ಅದನ್ನ ಸೇವೆ ಮಾಡಬೇಕು, ಅದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಪ್ರಶ್ನೆ. ಯಾಕಂದರೆ ಕ್ಷೇತ್ರಕ್ಕೆ ಬಂದಾಗ ಕೆಲವರು ಗೊತ್ತಾಗಲ್ಲ, ನಾವೇನು ಇಲ್ಲಿ ಬಂದು ಏನು ನಾವು ಅರ್ಕೆ ಕಟ್ಟಬೇಕು, ಏನು ಸೇವೆ ಮಾಡಬೇಕಂತೇಳಿ ತುಂಬ ಜನ ಗೊಂದಲದಲ್ಲಿ ಇರ್ತಾರೆ. ತುಂಬ ಜನಕ್ಕೆ ಪಾಪ ಗೊತ್ತಾಗಲ್ಲ, ಏನು ನಾವು ಅರ್ಕೆ ಮಾಡಬೇಕು, ಇಲ್ಲಿ ಏನು ನಾವು ಮಾಡಿ ಹೋಗಬೇಕು, ನಮಗೇನು ಒಳ್ಳೇದಾದರೆ ಏನು ಮಾಡಿದ್ರೆ ಅಂತ ತುಂಬ ಜನ ಗೊಂದಲ ಆಗಿರೋಂಥದ್ದು. ಇಲ್ಲಿ ಅರ್ಕೆ ನಾವು ಹೇಳಿದ್ನಲ್ಲ, ಈ ಅರ್ಕೆ ಸಂಖ್ಯೆ ರೂಪದಲ್ಲಿ ಅರ್ಕೆ ಕಟ್ಟುವಂಥದ್ದು, ಕಾಣಿಕೆ ರೂಪದಲ್ಲಿ ಅರ್ಕೆ ಕಟ್ಟಿ 9 ಪ್ರದಕ್ಷಿಣೆ ಹಾಕಿ ತ್ರಿಶೂಲಕ್ಕೆ ಕಟ್ಟಿ ಮತ್ತು ಇಲ್ಲಿ 5 ವಾರ ಸೇವೆ ಮಾಡುವಂಥದ್ದು ಭಾಳಷ್ಟು ವಿಶೇಷವಾಗಿದೆ. ಮೊದಲನೇ ವಾರ ಕುಂಬಳಕಾಯಿ, 3 ವಾರ ಕುಂಬಳಕಾಯಿ ಅಂತಂದರೆ ಬೂದು ಕುಂಬಳಕಾಯಿನ ಬಹಳಷ್ಟು ಶಕ್ತಿ ಇರುವಂಥದ್ದು, ಕೂಷ್ಮಾಂಡ ಅಂತೀವಿ ನಾವು. ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ದೃಷ್ಟಿ ತೆಗೆದು ಹೊಡಿತಾ ಇದ್ದೀವಿ, ಗಾಡಿಗಳಿಗೆ ಅಂಗಡಿಗಳಿಗೆ ಬರೀ ದೃಷ್ಟಿ ತೆಗೆದು ಹೊಡಿತದೆ. ಆದರೆ ಬೂದು ಕುಂಬಳಕಾಯಿಯಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು, ಬಹಳಷ್ಟು ಅದರಲ್ಲಿ ಅಡಗಿದೆ. ಏನಂತಂದರೆ
ಆ ಬೂದು ಕುಂಬಳಕಾಯಿಯಲ್ಲಿ 365 ದಿನ ಬತ್ತಿ ಹಾಕ್ತಾರೆ. ಆ ಬತ್ತಿ ಹಾಕಿ ಅಂದರೆ ನಾವು ವರ್ಷ ಪೂರ್ತಿ ಮಾಡಿರುವಂಥ ದೋಷಗಳು, ಈ ವರ್ಷದ 365 ದಿನ ಏನು ದೋಷಗಳು ಮಾಡಿರ್ತೀವಿ, ನಮ್ಗೆ ಗೊತ್ತಾಗಿದ್ರೆ ಏನೋ ಒಂದು ತಪ್ಪು ಮಾಡಿರ್ತೀವಿ ಜೀವನದಲ್ಲಿ, ಆ ದೋಷಗಳೆಲ್ಲ ಪರಿಹಾರ ಆಗುತ್ತದೆ. 3 ಥರದ ಎಣ್ಣೆ ಹಾಕಿ ಆ ಕುಂಬಳಕಾಯಿಯಲ್ಲಿ ಹಾಕಿ ಅರ್ಶಿನ ಕುಂಕುಮವನ್ನು ಇಟ್ಟು ಅಮ್ಮನ ಆ ಶಕ್ತಿ ದೇವತೆಗಳಿಗೆ ಬಂದು ಹಚ್ಚಿ ಅಮ್ಮನಿಗೆ ಅರ್ಪಣೆ ಮಾಡಿ ಅಲ್ಲಿಟ್ಟು ಹೋದಾಗ ಸುಮಾರು 2 ರಿಂದ 3 ಅವರ್ ದೀಪ ಉರಿಯುವಂಥದ್ದು ಬಹಳಷ್ಟು ವಿಶೇಷ. ಆ 2 ಅವರ್ 3 ಅವರ್ ದೀಪ ಉರಿದಾಗ ನಮ್ಮಲ್ಲಿರುವಂಥ ಏನೇ ನಾವು ಅರಕೆಯಿಂದ ಕ್ಷೇತ್ರಕ್ಕೆ ಬಂದಿರ್ತೀವಿ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. 3 ವಾರ ಕುಂಬಳಕಾಯಿ ದೀಪವನ್ನು ಹಚ್ಚಿ ಮತ್ತು 4ನೇ ವಾರ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು. ನಿಂಬೆಹಣ್ಣು ಅಂತಂದರೆ ಶಕ್ತಿ ದೇವತೆಗಳು ಪ್ರಿಯವಾದಂಥದ್ದು, ನವದುರ್ಗೆ ಸಲ್ಲುವಂಥದ್ದು. ಆ ನಿಂಬೆಹಣ್ಣಿನ ದೀಪ ಹಚ್ಚೋದಾಗ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು 4ನೇ ವಾರ. ಮತ್ತು 5ನೇ ವಾರ ಇಲ್ಲಿ ಶಿವನ ನೆನೆಸಿರುವಂಥದ್ದು, ಯಾಕಂದರೆ ಶಿವಶಕ್ತಿ ಗರ್ಭದ ಗುಡಿಯಲ್ಲಿ ನೆನೆಸಿರುವಂಥದ್ದು ಒಂದೇ ಜಾಗದಲ್ಲಿ. ಮತ್ತು ಶಿವನಿಗೆ ಪ್ರಿಯವಾದಂಥದ್ದು ಬೆಲ್ಲದ ಹಾರತಿ. ಈ 4 ವಾರ ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ದೀಪ ಹಚ್ಚಿರ್ತೀವಿ, ಇದು ಖಾರವಾದದೆ. ಮತ್ತು ಬೆಲ್ಲದ ದೀಪ ಯಾಕಪ್ಪ ಹಚ್ಚಬೇಕಂತಂದರೆ ನಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿಯನ್ನು ತಂದುಕೊಡಲಿ, ನಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆ ಬೆಲ್ಲದ ದೀಪವನ್ನು ಹಚ್ಚಿ ಆ ಶಿವನಿಗೆ ಮತ್ತು ಅಮ್ಮನಿಗೆ ಅರ್ಪಣೆ ಮಾಡೋದಾಗ ಅದರೊಳಗೆ ನಿಮ್ಮ ಸಂಪೂರ್ಣವಾಗಿ ಏನು ಸಂಕಲ್ಪದಿಂದ ಕಟ್ಟಿರ್ತೀರೋ ಆ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ನೆರವೇರುತ್ತದೆ. ಹಾಗಾಗಿ 5 ವಾರದಿಂದ ಬಂದು ಶ್ರದ್ಧೆ ಭಕ್ತಿಯಿಂದ ನೋಡಿ ಯಾವುದೋ ಅಷ್ಟೇ ಈ ಕ್ಷೇತ್ರಕ್ಕೆ ಬಂದಾಗ ಬಂದ್ವಿ ಕಟ್ಟಿದ್ವಿ ಓದಿವೆ ಪ್ರಶ್ನೆ ಅಲ್ಲ. ಯಾಕಂದರೆ ಒಂದು ಕ್ಷೇತ್ರಕ್ಕೆ ಬಂದಾಗ ತನ್ನದಾದ ಒಂದು ಶಕ್ತಿ ಇರೇ ಇರ್ತದೆ. ಆ ಶಕ್ತಿನ ನಾವು ಉಪಯೋಗ ಮಾಡ್ಕೊಂಡಿರ್ಬೇಕು. ನಮಗೇನು ಸಮಸ್ಯೆ ಇದ್ದಾಗ ನಾವು ಹೋಗೋದೇ ದೇವಸ್ಥಾನಗಳಿಗೆ. ಆ ಬಂದು ಅಮ್ಮನ ಹತ್ರ 1-2 ನಿಮಿಷ ಕೂತ್ಕೊಂಡು ನಿಮಗೇನು ಸಮಸ್ಯೆ ಇದೆ ಮನಸ್ಸಿಂದ ಹೊರಗೆ ಹಾಕಿದಾಗ ಅಮ್ಮನಿಗೆ ಒಪ್ಪಿಸಿ, ಅಮ್ಮ ಈ ಕೆಲಸ ನನಗೆ ಮಾಡಿಕೊಡ್ಲೇಬೇಕು, ನೀನು ನಂಬಿ ಇಲ್ಲಿವರೆಗೆ ಬಂದಿದ್ದೀನಿ, ಅದೇನು ಮಾಡ್ತೀಯೋ ಗೊತ್ತಿಲ್ಲ ನನಗೆ ಈ ಕೆಲಸ ಆಗಲೇಬೇಕಂತೇಳಿ ಶ್ರದ್ಧೆ ಭಕ್ತಿಯಿಂದ ಅಮ್ಮನಿಗೆ ಸಂಕಲ್ಪ ಮಾಡಿದ್ರೆ ಖಚಿತವಾಗಿ ನಿಮ್ಮ ಕೆಲಸ 100% ಆಗ್ತದೆ. ಕಾಟಾಚಾರ ಕಟ್ಟುವಂಥದ್ದಲ್ಲ ಯಾ ಕ್ಷೇತ್ರದಲ್ಲಿ ಬಂದು ಆ ತಾಯಿಗೆ ಹರಕೆ ಏನು ಇಲ್ಲಿ ಹರಕೆನೆ ಸಮರ್ಪಣೆ ಮಾಡೋದಿರ್ತದೆ ಅದನ್ನು ಮಾಡಿ 5 ವಾರ ನೀವು ಸೇವೆ ಮಾಡಿ ಹೋಗಿ ಖಂಡಿತವಾಗಿ ನಿಮ್ಮ ಕೆಲಸ ಆ ತಾಯಿ ನೆರವೇರಿಸ್ತಾಳೆ. ಆ ಕೆಲಸ ಸತತವಾಗಿ 100% ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಸ್ವಾಮಿಗಳೇ, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ತುಂಬ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ದೇವಸ್ಥಾನ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇಂತಹ ಒಳ್ಳೆ ದೇವಸ್ಥಾನದ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಖುಷಿ ಟಿವಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.